ಅವ ಇದೇ ಕಮ್ಮಿ ರತ್ನೆ ಅದೇಕ ಓ ಆನಂದ ಒಮ್ಮೆ ಅದಕ್ಕೆ ನೀನು ಗಂಟೆ ತಗೊಂತೆ ಅವ್ವ ನೋಡಿ ಮಾತಾಡದ ಅಂತ ಹಿಂಗೆ ಮಾತಾಡೋರು. ಅಪ್ಪು ಸರ್ಗೆ ಇಷ್ಟ. ನಮ್ಮ ಭಾಷೆಯಲ್ಲಿ ಬೈದ್ರು ಒಳ್ಳೆ ಆಡ್ದಂಗೆ ಇರುತ್ತೆ ಅಲ್ವಾ. ನಾವಿಬ್ರು ಒಂದೇ ಹಾಸ್ಟ್ಲು, ಇಂಜಿನಿಯರಿಂಗ್. ನನಗೆ 1 ವರ್ಷ ಸೀನಿಯರು, ಸೇಮ್ ಕಾಲೇಜು. ನನಗೆ 1 ವರ್ಷ ಸೀನಿಯರ್ ಅಂತ. ಏನು ನೋಡ್ತಾ ಇದ್ದೆ, ಹಿಂಗೆ ನೋಡ್ತಾ ಇದ್ದೆ. ಆ ಕಡೆಯಿಂದ ಯಾರೋ ಬಂದರು, ಒಳಗಡೆ ಸಾಹೇಬ್ರಿದ್ದಾರೆ ಅಂತಂದರು. ನಾನು ಯಾರಿದ್ದಾರೆ ಅಂತ ನಾನು ನನ್ನೇ ಸಾಹೇಬ್ರು ಅಂತ ನನಗೆ ಅವೆಲ್ಲ ಫಸ್ಟ್ ಟೈಮ್ ನೋಡಿ. ಇಲ್ಲಿ ಈಗ ನಡೀತಾ ಇದೆ ವಾರ್, ನಿಲ್ಸಿ ಹಿಂಗೆಲ್ಲ ಕಾಮಿಡಿ ಮಾಡಿದ್ದ. ಅವಾಗ ಯಾವ್ದು ಉಕ್ರೇನ್ ವಾರ್ ಬೇಕಾದ್ರು ಹಂಗೆ ಮಾಡಿದ ಯಾರೋ. ಸೊ ನಾವು ಅವಾಗ ಮಾಡಿದ್ದು ತಮಾಷೆಗೆ ಅಂದ್ರೆ ಅದು ಸತ್ಯ. ಫಿಲ್ಮ್ ಹೋಗೋಣವಾ? ಎಲ್ಲ ನೋಡಿದೀವಲ್ಲ. ಏನೇ ಹೊಡೋಣ? ನಾನು ಯಾವತ್ತಾದ್ರೂ ನಿನ್ನ ಮಾತು ಮೀರಿದಿನಾ? ಬನ್ನಿ ನಮ್ಮ ನಾಗಭೂಷಣ್ ಸರ್ನ ಭೇಟಿ ಮಾಡೋಣ. ಭಾಳ ಒಳ್ಳೆ ಕಲಾವಿದರವರು, ನಂಗೆ ತುಂಬ ಇಷ್ಟ. ಇತ್ತೀಚೆಗೆ ಅಲ್ಲಿದ್ದಾರೆ, ಅಲ್ಲಿ ಮೇಲ್ಗಡೆ ಮುಂದೆ. ಓಕೆ, ಡನ್. ಅಲ್ಲಿ ಹಾಕ್ಬಿಟ್ಟು ಬರೋಣ. ನಾಗಭೂಷಣ್ ಅವ್ರನ್ನ ನೋಡಿರ್ಬೇಕು. ಇತ್ತೀಚೆಗೆ ಹನಿಮೂನ್ ಅಂತ ಒಂದು ವೆಬ್ ಸೀರೀಸ್ ಬಂದಿದೆ, ಊಟ ಸೆಲೆಕ್ಟಲ್ಲಿ ತುಂಬ ಚೆನ್ನಾಗಿದೆ. ಆಮೇಲೆ ಬಡವರ ಹಾಸ್ಕಲಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವರು. ಬಡವರ ಹಾಸ್ಕಲ್ ಬಟ್ಟೆನೇ ಹಾಕೊಳ್ಳಲ್ಲ, ಅವ್ರು ಚಡ್ಡಿ ಹಾಕೊಂಡಿರ್ತಾರೆ, ಅದು ಹಾಕೊಂಡು ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ನಂಗೆ ತುಂಬ ಇಷ್ಟ ಆಯಿತು. ಒಳ್ಳೆ ಪಾತ್ರ ಮಾಡಿದ್ದಾರೆ ಅವರು. ನಂಗೆ ತುಂಬ ಇಷ್ಟದ ನಟ. ರಂಗಭೂಮಿ ಕಲಾವಿದ್ರ ಬಗ್ಗೆ ನಂಗೆ ತುಂಬ ಪ್ರೀತಿ. ಅವರು ರಂಗಭೂಮಿಯವರು. ಸೊ ಬನ್ನಿ ಮಾತಾಡ್ಸೋಣ, ಅವ್ರ ಬದುಕೇನು ಅಂತ ಕೇಳೋಣ. ನಾವು ಒಂದು ಸ್ವಲ್ಪ ಇನ್ಸ್ಪೈರ್ ಆಗೋಣ. ಬನ್ನಿ ಹೋಗೋಣ. ಜೆ ಪಿ ನಗರದ ಆಫೀಸಿಗೆ ಬನ್ನಿ ಅಂದರು ಸರ್. ಎಂಥ ಒಳ್ಳೆ ಏರಿಯಾ ನೋಡಿ ಜೆ ಪಿ ನಗರ. ಹೇಗಿದ್ದೀರಾ ಸರ್? ಸೂಪರ್ ಚೆನ್ನಾಗಿದೆ. ನಾನು ನಿಮ್ಮ ದೊಡ್ಡ ಅಭಿಮಾನಿ. ಇವಾಗಲ್ಲ, KEB ಟೈಮಿಂದ. ನಾನು ನಿಮ್ಗೆ ಸಾಕ್ಷ್ಯಚಿತ್ರ ಡಾಕ್ಯುಮೆಂಟ್ರಿ ನೋಡಿ ನೆನಪಿದೆ. ನೀವು ತೇಜಸ್ವಿ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಿ, ನಾನು ಅವಾಗಲಿಂದ ನೋಡಿದ್ದೀನಿ. ಸೀರಿಯಸ್ಲಿ KEB ಭಾಳ ಒಳ್ಳೆ ಪ್ರಾಜೆಕ್ಟ್ ಆಗಿತ್ತು ಯೂಟ್ಯೂಬಲ್ಲಿ. ಯಾಕಂದರೆ ಕನ್ನಡದಲ್ಲಿ ಕಾಮಿಡಿ ಸೆಗ್ಮೆಂಟು ಯೂಟ್ಯೂಬಲ್ಲಿ ಅದು ಪ್ಯೂರ್ ಒಂದು ಒರಿಜಿನಲ್ ಕಾಮಿಡಿ ಸೆಗ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ತೀರಿ ಇವಾಗ. ನೀವು ಪವನ್ ಕುಮಾರ್ ಅವರು ನೀವೆಲ್ಲ ಸರ್ ಮಾತಾಡ್ತಿದ್ದಲ್ಲ, ಹಾಗಾಗಿ ಸರ್ ಬಡವರ ಸ್ಕೂಲ್ ಭಾಳ ಚೆನ್ನಾಗಿದೆ ಸರ್. ನಾವು ನಮ್ಮ ವೈಫೆಲ್ಲ ಕೂತ್ಕೊಂಡು ನಿಮ್ಮನ್ನು ವೆಬ್ ಸೀರೀಸ್ ಫುಲ್ ನೋಡ್ಬಿಟ್ಟು ಸರ್. ಅದು ನಾನೇ ಬರ್ತಿದ್ದೆ. ಎಸ್, ನಮ್ಮ ನಾಗಭೂಷಣ್ ಸರು ದಿ ಒರಿಜಿನಲ್ ಟ್ಯಾಲೆಂಟ್ ಆಫ್ ಕನ್ನಡ. ನಮ್ಮ ದೇಸಿ ಪ್ರತಿಭೆ ಅಂತ ಹೇಳ್ತಾರಲ್ಲ, ಆ ಥರದ್ದು ಪ್ರತಿಭಾವಂತರು ನಮ್ಮ ನಾಗಭೂಷಣ್ ಸರು. ಅವ್ರ ಕತೆ ಕೇಳೋಣ. ನಾನು ಕೇಳ್ತಿರೋದು ಸೆಕ್ಸ್ ಅಲ್ಲಿ ಯಾವ ಸ್ಟೇಜ್ ಅಲ್ಲಿ ಇದೆಯಾ ಅಂತ. ನಂದು ತಂದೆ ಊರು ನಗರ್ಲೆ ಅಂತ, ನಂಜನಗೂಡು ಪಕ್ಕ. ತಾಯಿ ಊರು ಬಂದು ಟಗರ್ಪುರ ಅಂತ, ಕೊಳ್ಳೇಗಾಲ ಪಕ್ಕ ಊರು. ಸೊ ನನ್ನ ತಾಯಿ ಊರಲ್ಲೇ ಸ್ವಲ್ಪ ಜಾಸ್ತಿ ಬೆಳೆದದ್ದೆಲ್ಲ. ನಂತರ ನಾನು ನವೋದಯ ಸ್ಕೂಲ್ ವಿದ್ಯಾರ್ಥಿ. ಸೊ ನಾನು 7 ವರ್ಷಗಳ ಕಾಲ ನವೋದಯದಲ್ಲಿ ಓದ್ದವನು. 6ರಿಂದ 12 12ವರೆಗೂ ನವೋದಯ ಸ್ಕೂಲ್ ಓದ್ದವನು. ಸೊ ನಾನು ಸೇರಿಕೊಂಡಾಗ ಅದು ಮೈಸೂರು ನವೋದಯ ಆಯಿತು. ಅದಾದಮೇಲೆ ಡಿವೈಡ್ ಆಯಿತು, ಮೈಸೂರು ಚಾಮರಾಜನಗರ ಡಿವೈಡ್ ಆಯಿತು. ಸೊ ಅದು ಚಾಮರಾಜನಗರ ನವೋದಯ, ಹೊಂಡ್ರುಬಾಳು ಅಂತ. ನಿಮ್ಮ ಕೇಗುಡಿ BR ಹಿಲ್ಸ್ ರೋಡಲ್ಲಿ ಹೋಗ್ಬೇಕಾದ್ರೆ ಸಿಗುತ್ತೆ ಒಂದು, ಅಲ್ಲೂ ಓದಿದ್ದು ಒಂದು 7 ವರ್ಷಗಳ ಕಾಲ. ಅದರ ನಂತರ ರೆಸಿಡೆನ್ಷಿಯಲ್ ಸ್ಕೂಲು. ವರ್ಷಕ್ಕೆ 2 ಸಲ ಮನೆಗೆ ಬರ್ತಿದ್ದೆ ಅಷ್ಟೇ. ಸೊ ಅದಾದ ನಂತರ ಹಂಗೆ ನೋಡಿದ್ರೆ ನಮ್ಮ ಲಕ್ಕಿ ಅಂತ ಹೇಳ್ಬೋದು. ಅಂದರೆ ಎಲ್ಲೋ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದು ಆ ಥರದ್ದೊಂದು ಒಳ್ಳೆ ಎಜುಕೇಷನ್ ಸಿಗೋದಿದೆಯಲ್ಲ, ಇಡೀ ನವೋದಯ ಸ್ಕೂಲ್ಗಳದ್ದು ಬಹುಶಃ ಮಹತ್ವನೇ ಅದು. ಅಂದರೆ ಎಲ್ಲ ಗ್ರಾಮೀಣ, ಆಲ್ ಓವರ್ ಇಂಡಿಯಾ ಇದೆ. ನಾವು ಪ್ರತಿಯೊಂದು ಡಿಸ್ಟಿಕ್ಕಲ್ಲೂ ನವೋದಯ ಸ್ಕೂಲ್ ಇದೆ. ಎಲ್ಲ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳನ್ನ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಮಾಡಿದವ್ರಿಗೆ ಅಲ್ಲಿ ಇದು ಮಾಡ್ತಾರೆ. ಸೊ ಇಷ್ಟು ಕಮ್ಮಿ 7 ವರ್ಷಗಳ ಕಾಲ ನಾನು ಅಲ್ಲಿ ಓದ್ದವರು. ಯಾರು ಸಿಗುತ್ತೆ ಆ ಥರದೊಂದು ಎಜುಕೇಷನ್? ಅವರೇ ಊಟ ಬಟ್ಟೆ ಎಲ್ಲ ಕೊಟ್ಟು ಅಂಥ ಒಂದು ಒಳ್ಳೆ ಎಜುಕೇಷನ್ ಕೊಡ್ತಿರಲ್ಲ. ಸೊ ಆ ನಿಟ್ಟಿನಲ್ಲಿ ನಾವು ಲಕ್ಕಿ ಅಂತಲೇ ಹೇಳ್ಬೋದು. ಅದಾದಮೇಲೆ ನಂತರ ಇಂಜಿನಿಯರಿಂಗ್ ಮಾಡಿದೆ ಮೈಸೂರು JC ಕಾಲೇಜಲ್ಲಿ. ಅಲ್ಲಿಂದ ಆ ಇಂಜಿನಿಯರಿಂಗ್ ಇದು ಅಲ್ಲೇ ಆವಾಗಲೇ ಬಾಲ್ಯ ಅಂತಂತಿದ್ದಂಗೆ ಯೌವನಾವಸ್ಥೆಗೆ ಬಂದ್ಬಿಟ್ಟೆ ನಾನು. ಸೊ ಅಂದರೆ ಬಾಲ್ಯ ಅಂತ ಹೇಳಿದ್ರೆ ಇದು. ಮತ್ತು ಈಗ ನಾನು ಸ್ಕೂಲಲ್ಲಿ ಓದ್ತಿದ್ದಾಗಲಿಂದನೂ ನಾಟಕಗಳು ಇವೆಲ್ಲ ಸ್ವಲ್ಪ ಹುಚ್ಚಿತ್ತು. ಅಲ್ಲಿದ್ದಾಗಲೂ ಕೂಡ ವಾರಕ್ಕೊಂದೊಂದು ಏನಾದ್ರು ಪ್ರೋಗ್ರಾಮ್ಸ್ ಇದ್ದೇ ಇರ್ತಿದ್ದು ನಮ್ಮ ನವೋದಯ ಸ್ಕೂಲಲ್ಲಿ. ವಾರಕ್ಕೊಂದೊಂದು ಇರ್ತಿದ್ವು. ಕಲ್ಚರಲ್ಲಿ ಏನಾರು ಒಂದು ಇರ್ತಿದ್ದು. ಒಂದು ಮೋನೆ ಆ್ಯಕ್ಟಿಂಗ್ ಇರ್ತಿತ್ತು ಒಂದು ವಾರ, ಇನ್ನೊಂದು ವಾರ ಏನೋ ಆಶುಭಾಷಣ ಅಂತ ಇರ್ತಿತ್ತು, ಇನ್ನೊಂದು ವಾರ ಇನ್ನೊಂದು ಏನೋ ಈ ಥರ ಫೋಕ್ ಸಾಂಗು ಈ ಥರ. ನನಗೆ ಮ್ಯೂಸಿಕಲ್ಲಿ ಅಷ್ಟು ನಾನು ತೊಡಗಿಸ್ಕೊಂಡಿರಲಿಲ್ಲ, ಬಟ್ ಈ ಥರದ್ದು ಏನಾದರೂ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದ್ದೇ ಇರ್ತಿದ್ದು. ಸೊ ಹಂಗಾಗಿ ಅದು ನಮ್ಮನ್ನು ಮೊದಲಿಂದ ಎಲ್ಲೋ ಒಂದು ಕಡೆ ನಮ್ಮನ್ನು ಅದು ನಮ್ಮ ಆಸೆನ ಬೂಸ್ಟ್ ಮಾಡ್ತಾ ಬಂತು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸ್ಕೂಲಲ್ಲಿ ನಮ್ಮ ಮೇಸ್ಟ್ರುಗಳು ತುಂಬ ಚೆನ್ನಾಗಿದ್ರು. ನವೋದಯ ಸ್ಕೂಲಲ್ಲಿ ಒಂದೇನು ಅಂದರೆ ಟೀಚರ್ಸ್ ಆಲ್ ಓವರ್ ಇಂಡಿಯಾದಿಂದ ಇರ್ತಿದ್ರು. ತುಂಬ ಜನ ನನ್ನ ಕೇರಳ, ತಮಿಳ್ನಾಡು ಅಥವಾ ಇನ್ನೆಲ್ಲೋ ಬಂದು ಈ ಥರದ್ದೆಲ್ಲ ಇರ್ತಿದ್ರು. ಸೊ ನಮಗೆ ಅದೊಂದು ಸಾಂಸ್ಕೃತಿಕವಾಗಿ ಕೂಡ ನಾವು ಬೇರೆ ಬೇರೆ ಕಲಿಯೋದಿತ್ತು ಅವರಿಂದ. ಹೌದು. ಇಲ್ಲೂ ಅಷ್ಟು ಈಗ ನಮ್ಮ ಇವರು ಅಷ್ಟು ನಮ್ಮ
ದೇಸಾಯಿ ಸರ್ ಅಂತ ಒಬ್ರು ಇದ್ರು, ಅವರು ಬಿಜಾಪುರದವರು. ಅವು ಎದಕ್ಲೆ ಎಬ್ಡ ಗಂಜು ಹೊಡ್ತೀನಿ ನೋಡು ಅಂತಂದು. ಅಂದರೆ ಒಂದು ಸತಿ ಮಾಸ್ಟ್ರು ಲಕ್ಷ ಕೊಟ್ಟು ಕೇಳಮ್ಮ ಅಂತಂದ. ಸರ್ ನಮ್ದು ಲಕ್ಷ ಇಲ್ಲ ಅಂದಿರೋ ಫೈಡ್ ಅಂತ ಹೊಡೆದಿದ್ರು. ಸರಿ, ಅಂದರೆ ಈ ಥರ ಅಂದರೆ ಸಾಂಸ್ಕೃತಿಕ ಕೂಡ ನಮಗೆ ಬೇರೆ ಬೇರೆ ಭಾಷೆಗಳು ಎಲ್ಲ ಬೇರೆ ಬೇರೆ ರೀಜನ್ನವರು ಈ ಥರ ಮೇಸ್ಟ್ರುಗಳು ಸಿಕ್ಕಿದಾಗ ಅದೆಲ್ಲ ನಮಗೆ ಹೆಲ್ಪ್ ಆಯಿತು ಅಂತ. ಆಮೇಲೆ ನಾನು ಇನ್ನೂ ನೆನಪಿದೆ, ನಾನು ಇಂಗ್ಲೀಷಲ್ಲಿ ಅಷ್ಟೊಂದು ಏನೂ ಅಲ್ಲ ಇದಿಲ್ಲ, ಬಟ್ ನನ್ನ ಕಡೆ ಇಂಗ್ಲೀಷಲ್ಲಿ ನಾಟಕ ಮಾಡಿಸಿದ್ರು ನಾನು 10ನೇ ಕ್ಲಾಸಲ್ಲಿ ಇದ್ದಾಗಲೇ. ಬಿಷಪ್ ಸ್ಕ್ಯಾಂಡಲ್ಸ್ಟಿಕ್ಸ್ ಅಂತ ಅಲ್ಲೊಂದು ನಾನು ಲೇಡಿ ರೋಲ್ ಮಾಡಿದ್ದೆ, ಬಿಷಪ್ದು ತಂಗಿ ರೋಲ್ ನನಗೆ. ಅವಾಗೆಲ್ಲ ನನಗೆ ಅಯ್ಯೋ ಹೆಂಗೆ ಇವೆಲ್ಲ ಕನ್ನಡದಲ್ಲಿ ಮಾಡೋದಕ್ಕೆ ಇಂಗ್ಲೀಷಲ್ಲಿ ಮಾಡೋದು ಅಂದರೆ ಹಿಂಗೆ ಹುಡುಗಾಟನ, ಅಂದರೆ ಈ ಹಳ್ಳಿಯಿಂದ ಹೋಗ್ಬಿಟ್ಟು ಇಂಗ್ಲೀಷಲ್ಲಿ ನಾಟಕ ಮಾಡೋದಿದೆಯಲ್ಲ. ಬಟ್ ಅದನ್ನೆಲ್ಲ ನಮ್ಗೆ ಯಾವಾಗ ಆ ಕಾನ್ಫಿಡೆನ್ಸ್ ಕೊಟ್ಟು ನಮ್ಮ ಟೀಚರ್ಸ್ ಮಾಡಿಸ್ತಾಯಿದ್ರು. ಈಗ ಅವ್ರು ಬೆನ್ನಿ ಮ್ಯಾಥ್ಯೂ ಅಂತ ಅದನ್ನ ಮಾಡಿಸಿದವರು, ಅವ್ರು ನೋಡಿ ಅವರು ಕೇರಳದವರು. ಸೊ ಈ ಥರ. ಆಮೇಲೆ ಇನ್ನೊಬ್ಬರು ನಮ್ಮ ನವೀನ್ ಕುಮಾರ್ ಭಕ್ತ ಅಂತಿದ್ರು. ಅವ್ರು ಹೆಂಗೆ, ಈಗ ನಾವು ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿ ಇದ್ದೆ. ಆ ಸ್ಕೌಟ್ ಆ್ಯಂಡ್ ಗೈಡ್ಸಲ್ಲಿ ಇದ್ದಾಗ ಒಂದೇನಾಗುತ್ತೆ ಅಂತಂದರೆ, ಈ ಎಗೇನ್ ಆ ಕಲ್ಚರಲ್ ಆ್ಯಕ್ಟಿವಿಟೀಸು, ನಾವು ಪಕ್ಕದೂರ್ಗೆ ಹೋಗ್ಬಿಟ್ಟು ಈಗ ಹೆಣ್ಣು ಭ್ರೂಣ ಹತ್ಯೆ ಇದನ್ನು ಇದ್ರ ಬಗ್ಗೆ ಅರಿವು ಮೂಡಿಸೋದು. ಸೊ ಏನು ಮಾಡೋರು, ಅಲ್ಲಿ ಲೋಕಲ್ ಅಥಾರಿಟೀಸ್ ಎಲ್ಲ ಇರ್ತಾರಲ್ಲ, ಸೊ ಇವು ಸ್ಕೌಟ್ ಆ್ಯಂಡ್ ಗೈಡ್ಸ್ ಇವ್ರನ್ನ ಯೂಸ್ ಮಾಡ್ಕೊಳ್ಳಿ, ನಾವು ಅದೇ ಸ್ಕೂಲನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡೋರು. ಸೊ ಅದನ್ನ ಬಂದು ನಮಗೊಂದು ಟಾಸ್ಕು ಏನು ಅಂತಂದರೆ, ಒಂದು ಸಣ್ಣ ಬೀದಿ ನಾಟಕದ ಥರನೋ ಏನೋ ಒಂದು ಮಾಡಿ ಸಣ್ಣ ಯಾಕಂದರೆ ಅದು ಸಖತ್ ಟ್ರೈಬ್ಸ್ ಇರೋ ಏರಿಯಾ ಅಥವಾ ಇನ್ನು ಆ ಥರ ಸ್ವಲ್ಪ ರಿಮೋಟೆಸ್ಟ್ ಏರಿಯಾ ಆ ಊರುಗಳೆಲ್ಲ. ಸೊ ಅಲ್ಲೋಗಿ ನಾವು ಅವೇರ್ನೆಸ್ ಮೂಡಿಸ್ಬೇಕಾಗಿತ್ತಲ್ಲ. ಆವಾಗ ಈ ಥರದ್ದೆಲ್ಲ ಚಾಲೆಂಜಸ್ ನಮ್ಗೆ ಹೇಳ್ತಿದ್ನಲ್ಲ ನವೀನ್ ಕುಮಾರ್ ಭಕ್ತ ಅಂತ, ಅವರು ಕಾಸರಗೋಡ್ನವರು. ಅವರು ಬರೆದು ಕನ್ನಡದಲ್ಲಿ ಅವ್ರಿಗೆಷ್ಟು ಒಂದು 5-6 ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿ ಗೊತ್ತಿದ್ದು. ಅವರು ಕನ್ನಡದಲ್ಲಿ ಒಳ್ಳೆ ನಾಟಕಗಳನ್ನ ಬರೆದು ಕೊಡೋರು, ಚಿಕ್ಕವೆಲ್ಲ. ನಾವು ಹೋಗಲ್ಲ ಮಾಡ್ತಾಯಿದ್ವಿ. ಆಮೇಲೆ ಕೋಲಾಟ ಹೇಳ್ಕೊಡ್ತಾಯಿದ್ರು. ಇನ್ನೊಂದು ನಾವಿರೋ ಜಾಗನೇ ಅಂದರೆ ಆ ಚಾಮರಾಜನಗರ ರೀಜನ್ ಇದೆಯಲ್ಲ, ಫೋಕ್ಲೋರ್ ತುಂಬ ರಿಚ್ ಇದೆ. ಅಂದರೆ ತುಂಬ ನಿಮಗೆ ಮಲೆಮಹದೇಶ್ವರ ಕಾವ್ಯ, ಈ ಕಡೆ ಅಂದರೆ ನಿಮ್ಮದು ಸೋಲುಗ್ರದು ಹಾಡುಗಳು ಆಗಲಿ, ನಮ್ಮ ಮಂಟೇಸ್ವಾಮಿ ಪದ ಇರ್ಬೋದು, ಅಂದರೆ ರಿಚ್ ಇನ್ ಫೋಕ್ಲೋರ್ ಆ ಭಾಗ. ನಾವು ಊರಲ್ಲಿದ್ದಾಗ ರಾತ್ರಿ ಹೊತ್ತೆಲ್ಲ ಹಾಕೊಂಡ್ಬಿಡೋರು, ಮಂಟೇಸ್ವಾಮಿ ಕಥೆನೆಲ್ಲ ಮೈಕ್ಲ್ ಹಾಕ್ಬಿಡೋರು. ಏನು ನಿದ್ದೆ ಮಾಡಕ್ಕೆ ಬಿಡ್ತಾಯಿಲ್ಲ ಅಂತ ನಮಗೆ. ಬಟ್ ಅದ್ರ ಮಹತ್ವ ನಮ್ಗೆ ಗೊತ್ತಾದದ್ದು ಅಲ್ಲಿಂದ ಈಚೆ ಬಂದಮೇಲೆ, ಹೊರಗಡೆ ಬಂದಮೇಲೆ. ಅಯ್ಯೋಯ್ಯೋ ನಮ್ದು ಎಷ್ಟು ರಿಚ್ ಇದೆ ನಮ್ಮ ಫೋಕ್ಲೋರು, ನಾನು ಇದನ್ನ ಯಾಕೆ ಕಲೀಲಿಲ್ಲ, ಅಥವಾ ಇದನ್ನ ನಾನು ಎಲ್ಲ ಕಡೆ ಈಗ ಹೋಗ್ತಾ ಕಾರಾಳು ಗೀರಳೆಲ್ಲ ಹಾಕೊಂಡು ಕೇಳ್ತಾ ಇರ್ತೀನಿ. ನಾನು ಕಾರಾಳು ಹಾಕೊಂಡು ಹೋಗಿ ಕೇಳ್ತಾ ಇರ್ತೀನಿ. ಆದರೂ ಅಥವಾ ಮಹದೇಶ್ವರ ಕಾವ್ಯ, ನಿಮ್ಗೆ ಈ ಕಡೆ ನಂಜುಂಡೇಶ್ವರ ಕಾವ್ಯ ಇವೆಲ್ಲ ಇದಾವಲ್ಲ, ನೀಲ್ಗಾರರು ಎಷ್ಟು ಚೆನ್ನಾಗಿ ಆಡ್ತಾರೆ. ಬಹುಶಃ ನಮ್ಮ ಸಂಸ್ಕೃತಿಯ ನಮ್ಮದು ರಿಯಲ್ ಸಂಸ್ಕೃತಿ ನಮ್ಮ ಫೋಕ್ಲೋರ್ ಇದೆ ಅಂತ ನಾನು ಅಂದ್ಕೊಂಡಿರೋದು. ಯಾಕಂದರೆ ನಮಗೆ ಎಷ್ಟು ಹಾಡುಗಳಿದ್ದಾವೆ ನಮ್ಮದು, ಮಾದಪ್ಪನ ಹಾಡುಗಳು ಎಷ್ಟಿದ್ದಾವೆ. ಸುಮ್ಮನೆ ಹಾಲರವಿ ಬಂದು ಅಂತ ಅದು ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ. ಹೂವ ನೋಡೆ ತಂಗಿ ಕಾಯ ನೋಡೆ ಈ ಥರದ್ದು ಒಂದಿಷ್ಟು. ಆಮೇಲೆ ಅಣ್ಣವ್ರ ಸಾಂಗ್ಗಳು ಬರ್ತಿದ್ವು, SP ಬಾಲಸುಬ್ರಹ್ಮಣ್ಯ ಮಾಡ್ತಿದ್ವಿ, ಈ ಥರದ್ದು. ಆವಾಗಲಿಂದ ಅದು ಆ ಫೋಕ್ಲೋರ್ ಟಚ್ಚು ನಮಗೆ, ನನ್ನ ಹಾಡುಗಾರ ಅಥವಾ ಇನ್ನೊಂದು ಅಷ್ಟೊಂದು ಅಧ್ಯಯನ ಮಾಡಿಲ್ಲ. ಬಟ್ ಅದೆಲ್ಲ ಒಂದು ಕಡೆ ನನಗೆ ನಾನು ಆ ಭಾಗಕ್ಕೆ ಸೇರಿದವನು ಅನ್ನೊಂದು ಹೆಮ್ಮೆ ಇದೆ. ಜೊತೆಗೆ ನಿಮಗೆ ಪ್ರಕೃತಿ ಕೂಡ ಭಾಳ ಚೆನ್ನಾಗಿದೆ. ಹೌದು, ನಮ್ಮ ಶಾಲೆ ಇದ್ದಿದ್ದೆ ಸುತ್ತ ಬೆಟ್ಟ ಮಧ್ಯೆ ನಮ್ಮ ಸ್ಕೂಲು. ಸುತ್ತ ಬೆಟ್ಟ ಕಾಡು. ಇದು ಟೈಗರ್ ರಿಸರ್ವ್ ಫಾರೆಸ್ಟ್, ಅದು ಬಿಯರ್ ಹಿಲ್ಸ್ ಟೈಗರ್ ರಿಸರ್ವ್ ಫಾರೆಸ್ಟು. ಸೊ ಹೆಂಗೆ ಅಂದರೆ, ನೀವು ಚಿತ್ರಗಳಲ್ಲಿ ನೋಡಿರ್ತೀರಲ್ವ, ನಾವು ಯೂಶಲಿ ಚಿತ್ರ ಏನು ಮಾಡ್ತಿದ್ವಿ, ಹಿಂಗೆ ಹಾಕ್ಬಿಟ್ಟು ಬೆಟ್ಟ ಹಾಕ್ಬಿಟ್ಟು ಮಧ್ಯದಲ್ಲಿ ಸೂರ್ಯ ಹಿಂಗೆ ಬರೋದು. ಟಿಪಿಕಲಿ ಹಂಗೆ ಬೆಳೆದವ್ರು, ಅಂದರೆ ಹಂಗೆ ಸೂರ್ಯ ಇದ್ದಿತ್ತು. ಈ ಕಡೆ ಇನ್ನೂ 2 ಇದರಲ್ಲಿ ಸೂರ್ಯ ಹಿಂಗೆ ಮುಳುಗ್ತಾ ಇತ್ತು. ಅಣ್ಣ ತಂಗಿ ಬೆಟ್ಟ ಅಂತಿತ್ತು, ಅಲ್ಲಿ ಮುಳುಗ್ತಾ ಇತ್ತು ಸೂರ್ಯ. ಅಂಥ ಜಾಗದಲ್ಲೇ ಬೆಳೆದ್ರು ನಾವು. ಈ ಜಿಂಕೆ ಇದು ಎಲ್ಲ ನಾವು ನಮ್ಮ ರೆಗ್ಯುಲರ್ ಸೈಟ್ ಅವೆಲ್ಲ. ಆವಾಗ ಆನೆಗಳು ಬಂದು ನಮ್ಮ ಹಾಸ್ಟೆಲ್ ಬಂದು ನಿಂತ್ಕೋತಾ ಇದ್ವು ಮುಂದೆ. ನಾವೆಲ್ಲ ಬ್ಯಾಂಡ್ ಸೆಟ್ ಹೊಡಿತಾ ಇದ್ವಿ, ಅದು ಓಡೋಗ್ಲಿ ಅಂತ. ಆವಾಗೆಲ್ಲ ಫಾರೆಸ್ಟ್ ಆಫೀಸರ್ಸ್ ಇದು ಮಾಡ್ತಿದ್ರು. ಒಂದ್ಸತಿ ಚಿರತೆ ಬಂದು ಅಂತ ಒಂದ್ಸತಿ ಸೆಕ್ಯೂರಿಟಿ ಕೊಟ್ಟಿದ್ರು ನಮ್ಮ ಸ್ಕೂಲ್ಗೆ. ಆಮೇಲೆ ವೀರಪ್ಪನೊಂದು ಹಾವಳಿ ಅಂತ ಅದಾಗ ಒಂದಷ್ಟು ಸೆಕ್ಯೂರಿಟಿ ಕೊಟ್ಟಿದ್ರು ಸ್ಕೂಲ್ಗೆ. ಇಂಥ ಜಾಗದಲ್ಲಿ ಅಂದರೆ ಆ ನಿಸರ್ಗದ ಮಡಿಲಲ್ಲಿ ಬೆಳೆದವ್ರು ನಾವು. ಅದು ಅಂದರೆ
ಈಗಲೂ ಅವಾಗವಾಗ ನಾನು ಬಿಳಿಗಿರಂಗನ ಬೆಟ್ಟೆಲ್ಲ ಹೋಗೋರು ಸ್ಕೂಲ್ಗೆಲ್ಲ ಹೋಗ್ತೀನಿ, ಎಂಥ ಜಾಗದಲ್ಲಿ ಬೆಳೆದಿದ್ವಪ್ಪ ಅಂತ ಅದನ್ನು ನೋಡಿದಾಗ ಹೇಗೆ ಅನಿಸುತ್ತೆ. ಅಂದರೆ ನನ್ನ ತಂದೆ ಚಿಕ್ಕ ವಯಸ್ಸಿನಲ್ಲಿ ತೀರೋದ್ರು, ನಾನು 9ನೇ ವರ್ಷ ಆವಾಗ. ಒಂದು ಗೌರಿ ಹಬ್ಬದ ದಿನ ತೀರೋದ್ರು. ಸೊ ಎವರಿಗೆ ಗೌರಿ ಹಬ್ಬ ನನಗದೊಂದು ಇದಾಗುತ್ತೆ. ಅದು ಬಿಟ್ಟರೆ ನಮ್ಮ ತಾಯಿ ನನ್ನನ್ನು ಚಿಕ್ಕನ್ನಿಂದ ಸೊ ತಂದೆಯಾಗಿ ತಾಯಿಯಾಗಿ ನೋಡ್ಕೊಂಡಿದ್ದು ನನ್ನ ತಾಯಿನೇ. ಸೊ ನನ್ನ ತಂದೆ ಹೋದ್ಮೇಲೆ ನನ್ನ ತಾಯಿ ಮನೇಲಿ ಶಿಫ್ಟ್ ಆದ್ವಿ, ಮತ್ತು ಅಲ್ಲೇ ಬೆಳೆದಿದ್ದು ಕೂಡ. ಸೊ ನನ್ನ ಮಾವಂದರು, ನೀವು ಸಿನಿಮಾಗಳೆಲ್ಲ ನೋಡಿರ್ತೀರಲ್ಲ, ಅಂದರೆ ಮಾವಂದರು ಬೆಳೆಸೋದು ಟಿಪಿಕ್ ಒಂಥರ ಹಂಗೆ ಇತ್ತು. ನನ್ನ ಬೆಳೆತನ ನಾನು ಬೆಳೆದಿದ್ದೆಲ್ಲ ಹಂಗೆ ಇತ್ತು ಅಲ್ಲಿ. ಆಮೇಲೆ ನಮ್ಮ ತಾತ ತುಂಬ ಚೆನ್ನಾಗಿ, ಅಂದರೆ ನಮ್ಮನ್ನು ಯಾವುದೇ ಕೊರತೆ ಇಲ್ಲದಂಗೆ ಬೆಳೆಸಿದ್ರು ಅಂತಲೇ ಹೇಳ್ಬೋದು. ಆಮೇಲೆ ನಮ್ಮ ಮಾವಂದರು ಅವಾಗೆಲ್ಲ ಅಂದರೆ ಅವ್ರ ಕಾಲೇಜ್ಗಳಲ್ಲಿ ಅಥವಾ ಅದು ಅವ್ರು ಓದುವಾಗ ಏನಾಗ್ತಿತ್ತು ಅದನ್ನೆಲ್ಲ ನಮ್ಗೆ ಹೇಳ್ತಾ ಹೋಗೋರು. ಅವ್ರ ಕತೆಗಳಿಗೆ, ಫಾರ್ ಎಕ್ಸಾಂಪಲ್ ನಮ್ಮ ಡಿಗ್ರಿನ ಓದ್ತಾ ಇದ್ದಾಗ ಅವ್ರ ಡಿಗ್ರಿ ಯಾವುದೋ ಒಂದು ಸಬ್ಜೆಕ್ಟ್ನ ಯಾವುದೋ ಒಂದು ಕಥೆನ ನಮಗೆ ಸುಮ್ಮನೆ ಸೈಕಲ್ ತುಳಿತಾ ಹೇಳ್ತಾ ಹೋಗೋಣ. ಅವಾಗ ಏನೋ ಆ ಕತೆ ಇದು ಅಂತಂದು ಸುಮ್ಮನೆ ಕತೆ. ಅವೆಲ್ಲ ನಮಗೆ ಈಗೆಲ್ಲ ನೆನೆಸ್ಕೊಂಡ್ರೆ ಅಂದರೆ ಆ ಇನ್ಫ್ಲೂಯೆನ್ಸ್ ಎಲ್ಲ ಇದೆಯಲ್ಲ, ಅದು ತುಂಬ. ಅದು ಆಮೇಲೆ ನಮ್ಮ ತಾತ ಅವ್ರ ಜನ ತಗ್ಗಿ ಬಗ್ಗಿ ಬಾಳಬೇಕು ಕೂಡ ಅಂತೇಳಿ ಹೇಳೋರು. ದುಡುಕ್ ಬೇಡ ಕುಸೋ, ದುಡುಕ್ ಬೇಡ ಅಂತ ಹೇಳೋರು ನಮ್ಮ ಒಂದರಿಗೆ ಎಲ್ಲ. ಅವೇ ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಅಂದರೆ ಬೆಳೆಸಿದ್ದಾರೆ ಅಂತ ಹೇಳ್ಬೋದು. ಅದು ಹೇಳೋದು ಮರ್ತೆ. ಚಾಮರಾಜನಗರ ಭಾಷೆ ಇದೆಯಲ್ಲ, ಅದು ರಿಚ್. ಅಯ್ಯೋ ಅಂದ್ರೆ ಅಪ್ಪು ಸರ್ಗೆ ಇಷ್ಟ. ನಮ್ಮ ಅದು ಯಾವಾಗಲೇ ಹೇಳೋಣ, ನಮ್ಮ ಭಾಷೆಯಲ್ಲಿ ಬೈದ್ರು ಒಳ್ಳೆ ಆಡ್ದಂಗೆ ಇರುತ್ತೆ ಅಲ್ವಾ ಅಂತ. ಆ್ಯಕ್ಚುಲಿ ನಮ್ಮ ಕಡೆ ಬೈದ್ರು ಅಂದರೆ ನಿಮಗೆ ತೀರಾ ಸಿನಿಮಾದಿಂದ ನೋಡಿ ಏನಾಗ್ಬಿಟ್ಟಿದೆ, ಈಗ ಮಂಡ್ಯ ಭಾಷೆನೇ ಚಾಮರಾಜನಗರ ಭಾಷೆ. ಇನ್ನೂ ಅಲ್ಲ ನಮ್ಮ ಕಡೆ ಇದ್ಯಾಕ ಮದುವೆ ಇವಾಗ ಹಾಲು ಕಬಡ್ಡಿ ಕುಸೈ ಅಂಡವ ಅಯ್ಯೋ ಅವ ಬಂದವು ಅವನಿಗಾರು ಬುದ್ಧಿ ಬೇಡ, ಅವ್ರ ಅವ್ವನರಿಗೆ ಹೇಳ್ಬಾರ್ದ ಅಯ್ಯೋ ಕಥಕ ಅಂತ ಈ ಥರ ನೀವು ಬೈತಾವನೆ. ಬಟ್ ನೋಡಿ ಅದೊಂದು ಲಾಲಿತ್ಯದಲ್ಲಿದೆ, ಅದು ರಿದಮ್ಲಿದೆ. ಅದು ಈ ನಾಟಿ ಮಾಡ್ಬೇಕಾದ್ರೆ, ಈಗ ಭತ್ತದ ನಾಟಿ ಮಾಡ್ಬೇಕಾದ್ರೆ ಹೆಣ್ಣಾಳುಗಳು ಸಾಲಕ್ಕೂ ನಾಟಿ ಹಾಕ್ತಾ ಇರ್ತಾರಲ್ಲ. ಸೊ ಅವಾಗೆಲ್ಲ ನಾವು ನಾಟಿಲಿನ ಪೈರು ಇಡೋದು ನಮ್ಮ ಕೆಲಸ. ನಾವು ಸಣ್ಣವರಿದ್ದಾಗ ಅಂಥದ್ದು, ಅಥವಾ ನಾವು ಊಟ ತಗೊಂಡು ಹೋಗ್ತಿದ್ವಿ ಆ ಟೈಮಲ್ಲಿ. ಆವಾಗ ಏನು ಚೆನ್ನಾಗಿ ಜಗಳಾಡ್ತಿದ್ರು ಗೊತ್ತಾ, ಫಾರ್ ನೋ ರೀಸನ್ ಜಗಳಾಡ್ತಾಯಿದ್ರು. ಅವ ಇದೇ ಕಮ್ಮಿ ರತ್ನೆ ಅದೇಕ ಓ ಅಮ್ಮಿ ಆನಂದ ಒಮ್ಮೆ ಅದಕ್ಕೆ ನೀನು ಗಂಟೆ ತಗೊಂತೆ ಅವ್ವ ನೋಡಿ ಮಾತಾಡದ ಅಂತ ಹಿಂಗೆ ಮಾತಾಡೋರು. ಬಟ್ ಅದು ಮುಖ ಸೀರಿಯಸ್, ಮೀನ್ ಭಾಳ ಸೀರಿಯಸ್ ಆಗ ಅದಕ್ಕಮ್ಮೆ ಅವ್ವ ನೀ ಚೆನ್ನಾಗಿ ಹೇಳ್ತಿದ್ದೆ ಕತ್ತಕ್ಕ ಕೇಳೋ ಸಾಕೆ ಅವ್ರಿಗೆ ಮಾಡೋದು ಕೇಳ್ದೆ ಅಂತ ಈ ಥರ ಮಾತಾಡ್ತಾಯಿದ್ರು. ಅಂದರೆ ನಮ್ಮ ಭಾಷೆಯಲ್ಲಿ ಅದೊಂದು ಅಲಿತಿದೆ. ಅದೊಂದು ತುಂಬ ಚೆನ್ನಾಗಿದೆ ನಮ್ಮ ಭಾಷಾ. ಇದು ನನಗೆ ಆಸೆ ಇದೆ, ಐ ಮೀನ್ ಪಕ್ಕ ಚಾಮರಾಜನಗರ ಭಾಷೆಯಲ್ಲಿ ಅಂದರೆ ಈ ಥರದ್ದೊಂದು ಏನಾದರೂ ಒಂದು ಮಾಡಬೇಕು ಅಂತ. ಐ ಮೀನ್ ಈಗ ಅಂದರೆ ನೇಟಿವಿಟಿ ಅಂತ ನಾನು ಹೇಳಿದ್ನಲ್ಲ, ಅಂದರೆ ಮಂಡ್ಯ ಇದು ಅಂದರೆ ಅದು ಬೇರೆಯೇ ಇದೆ. ಅಂದರೆ ಒಂದೊಂದು ಭಾಷೆ ಅದ್ರ ಸೊಗಡು ಬೇರೆನೇ ಇದೆಯಲ್ಲ. ಹೌದು, ಶಿಕ್ಷಣ ಸಿಕ್ಕಿದ್ದು ತಾಯಿ ತುಂಬ ಸಂತೋಷ ಆಗಿರುತ್ತೆ. ಹೌದು, ನಾನು ನವೋದಯ ಸ್ಕೂಲ್ಗೆ ಹೋದಾಗಲೂ ನಮ್ಮ ತಾಯಿ ಭಾಳ ಓಕೆ ಹೆಂಗೆ ಸಿಕ್ತು ನನ್ನ ಮಗನ ಒಂದು ಒಳ್ಳೆ ಎಜುಕೇಷನ್ ಸಿಗುತ್ತೆ, ಅದಕ್ಕೇನು ಬೇಕು, ಅಥವಾ ನಾನು ಇಂಜಿನಿಯರಿಂಗ್ ಸೇರ್ಕೊಂಡಾಗಲೂ ನನಗೇನು ಬೇಕು ಅದನ್ನು. ಯಾಕಂದರೆ ಸರಿಕ್ರ ಎದುರುಗಡೆ ಎದ್ದು ನಿಲ್ಬೋದಿದೆಯಲ್ಲ, ಅಂದರೆ ಅವಾಗೊಂದು ಚಾಲೆಂಜ್ ಇರುತ್ತಲ್ಲ ಒಂದು ತಾಯಿಯಾಗಿ. ಓಕೆ ಅಪ್ಪಿಲ್ದೆ ಮಕ್ಕಳನ್ನ ನೋಡಿ ಹೆಂಗೆ ಬೆಳೆಸಿದ್ಲು ಅಂತ ಹೇಳ್ಕೊಡೋದು ಅದೊಂದು ಚಾಲೆಂಜ್ ಇರ್ತದಲ್ಲ ಊರುಗಳ ಕಡೆ. ಅಷ್ಟೇ ತುಂಬ ಚೆನ್ನಾಗಿ ಬೆಳೆಸಿದ್ಲು ನಮ್ಮ ಆ ವಿಚಾರದಲ್ಲಿ. ಮಾಡಿಕೊಂಡು ಏನು ಬೇಕು, ಯಾವುದು ಐ ಮೀನ್ ಇಂಜಿನಿಯರಿಂಗ್ ಸೀಟ್ ಸಿಗ್ತಾಗಲೂ ಅಷ್ಟೇ. ಅದೊಂದು ಇರ್ದಿತ್ತು ಅಂದರೆ ಮೆಡಿಕಲ್ ತಗೊಂಡ್ರೆ 5-6 ವರ್ಷ ಓದಬೇಕು, ಪುನಃ ಆಮೇಲೆ ಓದಬೇಕು, ಸ್ವಲ್ಪ ಇಂಜಿನಿಯರಿಂಗ್ ತಗೊಂಡ್ರೆ ಬೇಗ ಕೆಲಸ ಸಿಗುತ್ತೆ ಅಂದರೆ ನಮ್ಗೆ ಯೋಚನೆಗಳಾಗಿರುತ್ತೆ ಅಲ್ಲ ಊರುಗಳ ಕಡೆ ಆ ಥರದ್ದು. ಬಟ್ ಅದಾದ್ಮೇಲೆ ನಾನು ಇಂಜಿನಿಯರಿಂಗ್ ಕೆಲಸ ಮಾಡಲಿಲ್ಲ, ಅದು ಬೇರೆ. ಇಂಜಿನಿಯರಿಂಗ್ ಯಾವಾಗ
ಮಾಮೂಲಿ ಇದು ಅದೇ ಸಿ ಇ ಟಿ ಎಕ್ಸಾಮ್ ಇತ್ತಲ್ಲ, ಅವಾಗೆಲ್ಲ ಸಿ ಇ ಟಿ ಎಕ್ಸಾಮ್ ಬರೆದು ಅಲ್ಲಿ ಎಲ್ಲ ಹೇಗಿತ್ತು ನಮ್ಮ ಟೈಮಲ್ಲಿ ಅಂತಂದರೆ, ಎಲ್ಲರೂ ಸಿ ಇ ಟಿ ಎಕ್ಸಾಮ್ ಬರ್ತಿದ್ರು, ನಾವೇ ಎಕ್ಸಾಮ್ ಬರೀತಿದ್ವಿ. ಎಲ್ಲರೂ ಇಂಜಿನಿಯರ್ ಡಾಕ್ಟ್ರು ಓದ್ತಿದ್ವು, ನಾವು ಏನೋ ಒಂದು ಯಾವ ಸೀಟ್ ಸಿಗುತ್ತೆ. ಸೊ ನಮ್ಮ ಪುಣ್ಯಕ್ಕೆ ಒಳ್ಳೆ ಕಾಲೇಜ್ ಸಿಕ್ತು, ಜೆ ಸಿ ಇಲಿ ಒಳ್ಳೆ ಬ್ರ್ಯಾಂಚ್ ಸಿಕ್ತು, ಸೇರಿಕೊಂಡೆ. ಎಗೇನ್ ಇಂಜಿನಿಯರಿಂಗ್ ಓದ್ತಾ ಅಲ್ಲಿ ಈ ಒಡನಾಟ, ಈ ರಂಗಭೂಮಿ ಒಡನಾಟ ಅಲ್ಲಿ ಶುರುವಾಗಿದೆ ಆ್ಯಕ್ಚುಲಿ. ಇಂಜಿನಿಯರಿಂಗ್ ಮಾಡ್ತಾ ಮೈಸೂರಲ್ಲಿ ಅಲ್ಲಿ ಇಂಜಿನಿಯರ್, ಸಂಜೆ ಹೊತ್ತು ನಮ್ಮದೊಂದು GPAR ಅಂತ ರಂಗತಂಡ ಇತ್ತು. ಮೈಮ್ ರಮೇಶ್ ನಮ್ಮ ಗುರುಗಳವರು, ಅವ್ರದ್ದು GPAR ಅಂತ, ಗೆಸ್ಚರ್, ಪೋಸ್ಚರ್, ಇಮ್ಯಾಜಿನೇಷನ್, ಎಕ್ಸ್ಪ್ರೆಷನ್, ರಿದಮ್ ಅಂತ ಆ ತಂಡದ ಹೆಸರು. ಈಗ ನಾವು ಧನಂಜಯ ನಾವೆಲ್ಲ ಒಂದೇ ತಂಡದವರು. ಡಾಲಿ ಧನಂಜಯ, ನಾನು ಕರ್ಕೊಂಡೋಗಿದ್ದೆ ಧನಂಜಯ, ಅಲ್ಲಿ ಕರ್ಕೊಂಡೋಗಿದ್ದು ಧನಂಜಯ. ನಾವಿಬ್ಬರು ಒಂದೇ ಹಾಸ್ಟೆಲು, ಇಂಜಿನಿಯರಿಂಗ್. ನನಗೆ 1 ವರ್ಷ ಸೀನಿಯರು, ಸೇಮ್ ಕಾಲೇಜು, ನಾನು 1 ವರ್ಷ ಸೀನಿಯರ್ ಆತ. ಅವ್ನು ತಿಳ್ಕೊಳ್ರ, ಅವನು ಕುಡಿಯೋಕೆ ಮುಂಚೆ ಅಮಾಯಕ, ಕುಡಿದ್ಮೇಲೆ ಬರೀ ಅಮ್ಮಕ್ಕ. ಅವ್ನು ಕರ್ಕೊಂಡೋಗಿದ್ದು ನನ್ನ. ಅವನು ಈಗಲೂ ತಮಾಷೆ ಮಾಡ್ತಾನೆ ನನಗೆ. ಒಂದಿನ ಅವನು ಇದೇ ಥರ ನಾಟಕದ ಹುಚ್ಚು. ಸೊ ದಿನ ಸಂಜೆ ರಂಗಾಯಣ ಕ್ಯಾಂಪಸ್ಸಲ್ಲಿ, ಅಂದರೆ ರಂಗಾಯಣ ಕ್ಯಾಂಪಸ್ ಹೇಗೆ ಅಂತಂದರೆ, ಈಗ ಗೊತ್ತಿಲ್ಲ, ಅಂದರೆ ನಾವು ನಮ್ಮ ಟೈಮಲ್ಲಿ ಒಂದು 8-10 ಹವ್ಯಾಸಿ ತಂಡಗಳು. ಹವ್ಯಾಸಿ ತಂಡಗಳು ಪ್ರತಿಯೊಬ್ಬರು ಅವರವರು ತಂಡ ಮಾಡಿಕೊಂಡು ಚಾಲೆಂಜಲ್ಲಿ ನಾಟಕ ಮಾಡ್ತಾಯಿದ್ರು. ಇವ್ರು ನಾಟಕ ಬಂದು ಇವ್ರು ನೋಡೋದು, ವಿಮರ್ಶೆ ಮಾಡೋದು, ಒಂದು ಸಂಜೆ ಕೂತ್ಕೊಂಡು. ನಾವೆಲ್ಲ ಅವಾಗ ಇನ್ನು ಇಲ್ಲಿ ಕಾಲೇಜ್ ಸ್ಟೂಡೆಂಟ್ಸು, ಬಟ್ ಅದಿತ್ತು. ಅವ್ರ ನಾಟಕ ನಾವು ನೋಡೋದು, ನಮ್ಮ ನಾಟಕ ಅವ್ರು ನೋಡೋದು, ಮತ್ತು ಕೂತು ಮಾತಾಡೋದು. ಒಂದು ಒಳ್ಳೆ ವಾತಾವರಣ ಇತ್ತು ಅಲ್ಲಿ. ಈಗ ನೋಡಿ, ನಾವೇ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ಇನ್ಯಾರೋ ಮಹಾಜನಸಿಂದ ಕಾಮರ್ಸ್ ಸ್ಟೂಡೆಂಟ್. ಈಗ ನಮ್ಮ ಗೆಳೆಯ ಪೂರ್ಣಚಂದ್ರ ನೋಡಿರ್ತಾರೆ, ಅವನು ಮಹಾಜನ ಸ್ಟೂಡೆಂಟು. ಈಗ ಇನ್ನೊಂದಷ್ಟು ಜನ ಯಾರೋ ಜರ್ನಲಿಸಮ್ ಸ್ಟೂಡೆಂಟ್ಸ್ ಬಂದಿರೋರು ಮೈಸೂರು ಯೂನಿವರ್ಸಿಟಿಯಿಂದ. ಈ ಥರ ಎಲ್ಲ ಕಡೆ ಎಲ್ಲ ಬಂದು ಅದೊಂಥರ ಕಲ್ಚರಲ್ ಹಬ್ಬು ಅದು. ಅದು ತುಂಬ ಚೆನ್ನಾಗಿತ್ತು ಆವಾಗಿಂದು ಇದು ವಾತಾವರಣ, ಆ ಪರಿಸರ ತುಂಬ ಚೆನ್ನಾಗಿತ್ತು ಅಲ್ಲಿ. ಸೊ ಧನಂಜಯ ಅವರು ನಾಟಕ ನೋಡೋಕ್ಕೆ ಅಂತ ಹೋಗ್ತಾ ಇದ್ದ ಎಲ್ಲಿ ರಂಗಾಯಣದಲ್ಲಿ ನಾಟಕ. ಅಥವಾ ಈ ತಂಡದೊಂದು ಆಲ್ರೆಡಿ ಒಂದು ಗೆಳೆತನ ಇತ್ತು ಅಲ್ಲಿರೋರದು. ಸೊ ಹೋಗಿ ಬರ್ತಾ ಇದ್ದ. ಅವಾಗ ಒಂದಿನ ಹೋಗ್ತಿದ್ದ, ನಾನು ಆಗ್ತಾನೆ ಮುಖ ತೊಳ್ಕೊಂಡು, ನಂಗೇನೋ ನೆನಪಿದೆ, ಆಗ್ತಾನೆ ಮುಖ ತೊಳ್ಕೊಂಡು ಬರ್ತಾ ಇದ್ದ. ನಾನು, ಧನಂಜಯ ಅವರೇ ನೀವು ನಾಟಕ ನೋಡೋಕೆ ಹೋಗ್ತಾ ಇದ್ದೀರ ಅಂತಲ್ಲ, ನೀವು ಅಂದರೆ ನಾನು ಬರ್ತೀನಿ. ಅಲ್ಲ ನೀವು ಓಕೆ ಅಂದರೆ ಬರ್ತೀನಿ ಎಂದಿದ್ದೆ ನಾನು. ಅವನು ಈಗಲೂ ಬೈತಾನೆ, ಆವಾಗ ನೀವು ಬರ್ತೀರಾ ಅಂತಂದ್ಬಿಟ್ಟು ಈಗ ನನ್ನ ಹೆಂಗೆ ಬೈತೀಯ ನೀನು ಅಂತ ಅವನು ಈಗಲೂ ಬೈತಾನೆ ನನಗೆ. ಅಂದರೆ ಅಲ್ಲಿಂದ ದಿನ ಅಲ್ಲಿ ನಮ್ಮ ಹಾಸ್ಟೆಲಿಂದ ದಿನ ಸಂಜೆ ಪ್ರಾಕ್ಟೀಸ್ಗೆ ಅಂತ ರಂಗಾಯಣ ಕ್ಯಾಂಪಸ್ಗೆ ಹೋಗೋದು. ಹೇಗೆ ಹೋಗೋದು? ನನ್ನ ಹತ್ರ ಗಾಡಿ ಇಲ್ಲ, ಅವನ ಹತ್ರ ಗಾಡಿ ಇರಲಿಲ್ಲ. ಒಂದೊಂದಿನ ಸೈಕಲ್ ಹೋಗೋದು ಒತ್ಕೊಂಡು, ನನ್ನಷ್ಟು ದೂರ ಅವನಷ್ಟು ದೂರ. ಈ ಮುಂದೆ ಕೂತ್ಕೊಂಡ್ರೆ, ಕಂಬಿಲಿ ಕೂತ್ಕೊಂಡ್ರೆ ನಾನು ಒಂದು ಕಾಲು ಹಾಕ್ಬೋದು ಗೊತ್ತಂಗೆ, ಹಿಂಗೆ ಸೊ ದಟ್ ಈಸಿ ಆಗುತ್ತೆ. ಆ ಥರ ವರ್ಕ್ ಹೋಗ್ತೀವಿ. ಅಥವಾ ಇನ್ನೊಂದಷ್ಟು ದಿನ ಇನ್ನೊಬ್ಬ, ಈಗ ಗೊತ್ತಲ್ಲ ಅವಾಗೆಲ್ಲ ಬೇರೆಯವ್ರ ಗಾಡಿ, ಹಾಸ್ಟೆಲಲ್ಲಿ ಒಂದಷ್ಟು ಜನ ಗಾಡಿಗಳಿರೋರು ಇರ್ತಿದ್ರು. ಅವ್ರನ್ನೆಲ್ಲ ಫ್ರೆಂಡ್ ಸ್ವಲ್ಪ ಒಂದು 20 ರೂಪಾಯಿ ಪೆಟ್ರೋಲ್ ಹಾಕಿಸ್ತೀವಿ ಅಂತ. ಅವು ಗೊತ್ತಾ 20 ರೂಪಾಯಿ ಪೆಟ್ರೋಲ್ ಹಾಕ್ಸೋದು? ಅದೊಂದು ಸ್ಟ್ಯಾಂಡರ್ಡ್ ವರ್ಡ್ ಅದು ಅವಾಗ. ಹೌದು, ನಿಮ್ಗೆ ಗೊತ್ತಿರುತ್ತೆ ಬಹುಶಃ ನಿಮಗೆಲ್ಲ 20 ರೂಪಾಯಿ ಪೆಟ್ರೋಲ್ ಹಾಕ್ಸೋದು ಅಂದರೆ ಸ್ಟ್ಯಾಂಡರ್ಡ್ ಅದು. ಯಾಕಂದರೆ ಯಾವಾಗೆಲ್ಲ ಒಂದು ಅರ್ಧ ಲೀಟ್ರ್ ಮತ್ತು ಆ ಥರದ್ದೇನೋ ಪೆಟ್ರೋಲ್ ಬರ್ತಿತ್ತು. ಹತ್ರ ಅರ್ಧ ಲೀಟ್ರ್ ಬರೋದೇನೋ. ಪೆಟ್ರೋಲ್ ಹಾಕ್ಸ್ತೀವಿ, ಗಾಡಿ ಕೊಡೋ 20 ರೂಪಾಯಿ ಅಂತ. ಗಾಡಿ ಕೊಡೋನು ಏನು ಅಂತಂದರೆ, ಇವನು ಹೋಗಿದ್ದು ಬರೋದು 3-6 ಕಿಲೋಮೀಟ್ರು. ನನ್ನ ಗಾಡಿ ಇಷ್ಟು ಮೈಲೇಜ್ ಕೊಡುತ್ತೆ, 20 ರೂಪಾಯಿ ಹಾಕ್ಸಿದ್ರು ನಮ್ಗೆ ಲಾಭನೇ ಅಂತ ಗಾಡಿ ಕೊಡೋನು ಅವನಿಗೆ. ಸೊ ಹಂಗಾಗಿ ಹೋಗ್ತಾ ಬರ್ತಾ ಚೆನ್ನಾಗಿರ್ತಿತ್ತು. ಎಷ್ಟೋ ಟೈಮಲ್ಲಿ ನಾವು ಗಾಡಿ ಅಲರ್ಟ್ಸ್ ನೋಡ್ತಿದ್ವಿ, ಅವನಂದ್ರೆ ಪೆಟ್ರೋಲ್ ಇದ್ರೆ ನಾವು ಹಾಕಿಸ್ತಾನೆ. ಯಾಕಂದರೆ 20 ರೂಪಾಯಿ 30 ರೂಪಾಯಿ 50 ರೂಪಾಯಿ ಎಲ್ಲ ಉಳಿಸೋದು ನಮ್ಗೆ ಅವಾಗ ಅಷ್ಟು ಟೈಮ್ ಮುಖ್ಯ ಆಗ್ತಿತ್ತಲ್ಲ. ಹೋಗ್ತಾ ಬರ್ತಾ ಹಿಂಗೆ ಅಂದರೆ ದಿನ ಜೊತೆಗೆ ಹೋಗಿ ಬಂದು ನಮ್ಮ ಗೆಳೆತನ ಬಹುಶಃ ಗಟ್ಟಿಯಾದದ್ದು ಅಲ್ಲಿ. ಅಂದರೆ ಹೋಗ್ತಾ ಬರ್ತಾ ಒಬ್ರದ್ದೊಬ್ರದ್ದು ಕನಸುಗಳನ್ನ ಹಂಚ್ಕೋತಾ, ಅಥವಾ ನಮ್ಮದು ಫ್ಯಾಮಿಲಿ ಅವ್ರ ಫ್ಯಾಮಿಲಿ. ಅದು ಈಗಲೂ ಈಗ ನಾವು ಯಾರಿಗೆ ಅವರಪ್ಪ ಎಲ್ಲ ನಮ್ಮನ್ನು ಮಕ್ಕಳಂತ ನಿಂತ್ಕೊಂಡಿರೋದು, ಅಥವಾ ನಮ್ಮ ಮನೇಲಿ ಅವ್ರನ್ನೂ ಮಗನ ಅಂತ ನಿಂತ್ಕೊಂಡಿರೋದು. ಹಾಗೆ ಆವಾಗಲಿಂದ ಈಗಿನವ್ರಿಗೂ ಹಾಗೇ ಇದ್ದೀವಿ. ಅವನು ಸೂಪರ್ ಸ್ಟಾರು, ಅವನು ಹೌದು ಸೂಪರ್ ಸ್ಟಾರ್ ಹೌದು, ಬಟ್ ನಮ್ಮಲ್ಲಿ ಯಾವುದೂ ಇದಿಲ್ಲ. ಅಂದರೆ
ನಾನು ಈಗಲೂ ಅವ್ನು ಎಲ್ಲಿದ್ರು ಅವ್ನು ಯಾವ ಜಗತ್ತು ಎಲ್ಲಿದ್ರೋ ಇದಕ್ಕೋ ಎಲ್ಲಿದೆಯೋ ಅಂತ ನಾವು ಹೋಗು ಬಾ ಅಂತಲೇ ಮಾತಾಡಿಸ್ತೀನಿ. ಅಥವಾ ನಾವಿರೋದು ಹಾಗೇನೆ. ಅಥವಾ ಈಗ ಬಡವರ ರಸ್ಕಲ್ಲಿ ನಾವು ನೋಡ್ರಿ, ನೀವು ಹೇಳಿದ್ರಲ್ಲ, ಈಗ ನನ್ನ ರೋಲ್ ಅಷ್ಟು ದೊಡ್ಡದಿತ್ತು, ಅವನು ಎಲ್ಲೂ ಈಗ ಬೇರೆ ಗೊತ್ತಿಲ್ಲ, ಅದು ಎಲ್ಲೂ ಓಕೆ ಅವ್ನು ಸೀನ್ಸ್ ಚೆನ್ನಾಗಿದ್ದಾವೆ ಹಂಗೆ ರಿಟೈನ್ ಮಾಡಿ, ಅದೇನು ಕಟ್ ಮಾಡೋಕೆ ಹೋಗಬೇಡಿ ಅಂತಲೇ ಹೇಳಿದ್ದ ಡೈರೆಕ್ಟ್ರಿಗೆ. ಅಥವಾ ಈಗ ಇನ್ನೊಂದೇ, ನಾನು ಈಗ ಒಳ್ಳೆ ಸ್ಕ್ರಿಪ್ಟ್ ತಗೋಬಾ, ನಾನೇ ಒಂದು ಮಾಡ್ತೀನಿ, ನಾನು ಡಾಲಿ ಪಿಕ್ಚರ್ಸಿಂದ ಮಾಡೋಣ, ನೀನು ಒಳ್ಳೆ ಸ್ಕ್ರಿಪ್ಟ್ ಇರೋ ತಗೊಂಬ. ಮೊನ್ನೆ ಅನೌನ್ಸ್ ಕೂಡ ಮಾಡ್ದೆ, ಇಲ್ಲ ಇವಂದು ಅಂದರೆ ಈಗ ನಂದು ಒಂದಷ್ಟು OTT ಈಗ ನಾನು OTT ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗ್ತಿದೆ. ಸೊ ಥಿಯೇಟ್ರ್ ಕೂಡ ವರ್ಕ್ ಆಗೋದು ತುಂಬ ಮುಖ್ಯ. ಸೊ ನೀವು ಥಿಯೇಟ್ರ್ ವರ್ಕ್ ಆಗೋಂಥ ಸ್ಕ್ರಿಪ್ಟ್ ಇದ್ರೆ ಹೇಳು, ಮಾಡೋಣ, ನಾನೇ ಮಾಡ್ತೀನಿ ಅಂತ ಸ್ಕ್ರಿಪ್ಟ್ ಇರೋ ತಗೊಂಬ ಅಂತ ಹೇಳ್ತೀನಿ. ನಾವಿರೋದೇ ಹಾಗೆ ಅಂತ. ಆಮೇಲೆ ಅಲ್ಲಿ ರಂಗಭೂಮಿಲಿ ಶುರು ಆಯಿತು ಸಣ್ಣಕ್ಕೆ. ಆಮೇಲೆ ನಮ್ಮಿಬ್ಬರು ಜರ್ನಿ ಹಂಗೆ ನೋಡಿದ್ರೆ ನನ್ನ ಜರ್ನಿನ ಇಬ್ಬರು ಜರ್ನಿನ ಅದೇ. ಓಕೆ, ಅಲ್ಲಿ ಜೊತೆಗೆ ಇದು ಹೇಳಿದ್ನಲ್ಲ, ಅಲ್ಲಿ ನಾಟಕಗಳು ಮಾಡ್ತಾ ಹೋದ್ವಿ. ಅಲ್ಲೂ ಎಗೇನ್ ನನಗೆ ಸ್ಟಾರ್ಟಿಂಗ್ ನಾನು ಮಾಡಿದ್ದು ಏಕಲವ್ಯ ನಾಟಕ. ಏಕಲವ್ಯದಲ್ಲಿ ಏಕಲವ್ಯನ ಫ್ರೆಂಡು ಗೊತ್ತಲ್ಲ, ಏಕಲವ್ಯನ ಫ್ರೆಂಡ್ ಏನಿರ್ತವೆ ಅಂತ. ಮಾಮೂಲಿ ಇಲ್ಲಿ ಸಿನಿಮಾ ಹೀರೋ ಫ್ರೆಂಡ್ಗಳಿದ್ದಂಗೆ ಅಲ್ಲೂ ಇರ್ತವೆ. ಯಾರು ಸ್ಟಾರ್ಟಿಂಗ್ ಹಂಗೆ ಇದ್ದದ್ದು ನನಗೆ, ಸಣ್ಣ ಸಣ್ಣ ಪಾತ್ರಗಳು ಹಂಗೆ ಹಿಂಗೆ ಅಂತ. ಪುನಃ ಅದಾದಮೇಲೆ ಅದು ಜೂಲಿಯಸ್ ಸೀಸರ್ಲಿ ಪ್ರಜೆ 2 ಆಯಿತು. ಸೀಸರ್ ಉಯ್ಲು ಅನ್ಬೇಕು ಸರಿ. ಆಮೇಲೆ ಅದು ಹೋಗೋದು ಮತ್ತೆ ಬೇರೆ ಇನ್ನೇನೋ ಪಾತ್ರ, ಅದೇ ಪ್ರಜೆ 2 ಆ ಥರದ್ದು. ಪುನಃ ಆಮೇಲೆ ಮತ್ತೆ ಅಲ್ಲಿ 3-4 ರೋಲ್ ಮಾಡ್ಬಿಡ್ಬೋದಲ್ಲ ಆ ಥರ ಮಾಡಿದಾಗ. ನಾನು ಸುಮ್ಮನೆ ಇರ್ತಿರಲಿಲ್ಲ ಆವಾಗಲಿಂದನೂ. ಸೊ ಇದು ಒಂದೇ ರೋಲ, ಈ ರೋಲು ಮಾಡ್ಬಿಡ್ತೀನಿ. ಯಾಕಂದರೆ ಇದು ನನಗೆ ಗೊತ್ತಿರ್ತಿತ್ತು, CD ಸ್ಕ್ರಿಪ್ಟ್ ಗೊತ್ತಿರ್ತಿತ್ತು ನನಗೆ. ನೋಡಿ ಇದಾದಮೇಲೆ ನಾನು ಖಾಲಿ ಕೂತಿರ್ತೀನಿ, ಈ ಟೈಮಲ್ಲಿ ಹೋಗಿ ಈ ಡ್ರೆಸ್ ಚೇಂಜ್ ಮಾಡ್ಕೊಂಡು ಈ ರೋಲ್ ಮಾಡ್ಬೋದು ಅಂತ. ಮಾರ್ಕಸ್ ಕೇಟೋ ಅಂತ ಈ ಥರ, ಮಾರ್ಕಸ್ ಕೇಟೋ ನಮಗ ನಾನು ಅಂತ, ಅದು ಯಾವ ಇನ್ನು ಅವೆಲ್ಲ ನೆನಪಿದ್ದಾವೆ ನನಗೆ. ಅದರಲ್ಲೇನೋ ಒಂದು ಸಣ್ಣ ನಾಟಕ. ಅದಾದಮೇಲೆ ನನಗೆ ಲೈಕ್ ಒಳ್ಳೊಳ್ಳೆ ಪಾತ್ರಗಳನ್ನ ಕೊಡ್ತಾ ಹೋದರು ನಮ್ಮ ಡೈರೆಕ್ಟ್ರು, ನಮ್ಮ ಮೈಮ್ ಸರ್. ಸೊ ಕೊನೆಗೆ ಸೇತು ಮಾಧವನ ಸಲ್ಲಪ್ಪ ಅಂತ ನಾಟಕ ಮಾಡಿದೆ ನಾನು. ಸೇತು ಮಾಧವ, ಧನಂಜಯ, ಆನಂದನ್ ಪಾತ್ರ. ಸೊ ಇಡೀ 1.5 ಗಂಟೆ. ಅದು ಇಡೀ ನಾಟಕದ 1.5 ಗಂಟೆ ನಾವಿಬ್ಬರೇ. ಅದನ್ನ ಬಾಂಬೆಲಿ ಕೂಡ ಶೋ ಮಾಡಿದ್ದೆ. ಅದು ತುಂಬ ಚೆನ್ನಾಗಿ, ತುಂಬ ಚೆನ್ನಾಗಿ ಇಷ್ಟಪಟ್ಟರು ಅದನ್ನ ಆ ಥರ. ಅದು ಆಮೇಲೆ ಮೈಮ್ ಸರ್ ಬೇಸಿಕ್ಲಿ ಮೈಮ್ ಆರ್ಟಿಸ್ಟ್ ಅಲ್ಲ. ಸೊ ನಮಗೂ ಒಂದಷ್ಟು ಮೈಮ್ ಹೇಳ್ಕೊಡ್ತಿದ್ರು. ಮೈಮ್ ಶೋಗಳನ್ನ ಸುಮಾರು 1.5 ಗಂಟೆಗಳ ಕಳೆದು ಕಂಟಿನ್ಯೂ ನಾನ್ ಸ್ಟಾಪ್ ಮೈಮ್ ಶೋ ಮಾಡಿಸ್ತಾಯಿದ್ರು. ಈ ಥರ ರಂಗಭೂಮಿ, ಈ ಒಡನಾಟ. ಹಗಲೊತ್ತು ಇಂಜಿನಿಯರಿಂಗು, ಸಂಜೆ ಹೊತ್ತು ನಾಟಕ. ಈ ನಾಟಕ ಮಾಡ್ತಿದ್ವಲ್ಲ, ನಾಟಕ ಮಾಡೋಕ್ಕೆ ಈಗ ದುಡ್ಡು ಬೇಕಲ್ಲ, ಗೊತ್ತಲ್ಲ ನಾಟಕ ಮಾಡೋರು ಕಷ್ಟ. ಅವಾಗೆಲ್ಲ ಸ್ಪಾನ್ಸರ್ಶಿಪ್ ಅಂತ ಒಂದಷ್ಟು ಅವ್ರಿಗೆ ನಮ್ಮ ಸೈಕಲ್ ಅಗರಬತ್ತಿ ಅವರೆಲ್ಲ ಒಂದಷ್ಟು ಸ್ಪಾನ್ಸರ್ಶಿಪ್ ಕೊಡ್ತಿದ್ರು. ಅದಲ್ಲದೆ ಇನ್ನೊಂದಷ್ಟು ದುಡ್ಡು ಬೇಕಾಗಿರ್ತಿತ್ತಲ್ಲ. ಸೊ ಅವಾಗೆಲ್ಲ ಏನು ಮಾಡೋದು ಅಂತಂದರೆ, ನಮ್ಮ ಕಾಲೇಜ್ ಲೆಕ್ಚರರ್ಸ್ ಹತ್ರ ಹೋಗ್ತಿದ್ವಿ ನಾವು. ಸೊ ನಾಟಕ ಮಾಡ್ತಾಯಿದ್ವಿ, 900 ರೂಪಾಯಿ ಕೊಡಿ, 1000 ರೂಪಾಯಿ ಕೊಡಿ. ಅವರು ನೀ ಬಂದಲ್ಲಪ್ಪ ಇವನು ಅಂತ ದುಡ್ಡು ಕೇಳೋನು ಬಂದಲ್ಲಪ್ಪ. ಅದು ಚೆನ್ನಾಗಿರ್ತಿತ್ತು ಅದು. ಅವಾಗೆಲ್ಲ ಹೋಗಿ ಅವ್ರಿಗೆ ಸರಿ, ನಾವು ಟ್ಯೂಷನ್ಗೆ ಹೋಗ್ಬಿಟ್ಟು ಟ್ಯೂಷನ್ ಫೀಸ್ ಕೊಡ್ತಾನೆ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹೋಗಿದ್ದು ಒಂದೇ ಒಂದು ಸಲ ಟ್ಯೂಷನ್ಗೆ, ಅವ್ರು ಟ್ಯೂಷನ್ ಫೀಸ್ ಕೊಟ್ಟೇ ಇಲ್ಲ. ಅವ್ರ ಹತ್ರ ಇಸ್ಕೊಂಡು ಬಂದಿದ್ದೆ ನಾನು, ಕೊಡಿ ಅಂತ. ಸೊ ಅದಾದಮೇಲೆ ನಾಟಕ ಟೈಮಲ್ಲಿ ಬಂದರೆ ನನ್ನ ಫ್ರೆಂಡ್ಸ್ಗಳಿಗೆ 25 ರೂಪಾಯಿ ಒಂದು ನಾಟಕ ತಗೊಳ್ಳೋ, ಒಂದು ನಾಟಕ ಒಂದು ಟಿಕೆಟ್ ತಗೊಳ್ಳೋ, ಅವ್ರಿಗೆಲ್ಲ ಕೊಡಿಸೋ. ಆಮೇಲೆ ಹುಡುಗಿರ ಹತ್ರ ಹೋಗೋದು, ನೀನು ಹೇಳಿದ್ರೆ ಅವ್ರು 3-4 ಜನ ಬರ್ತಾರೆ, ತಗೊಮ್ಮ ಪ್ಲೀಸ್, ಕೊಡ್ಸಮ್ಮ ಪ್ಲೀಸ್ ಅಂತ ಹುಡುಗಿರ ಹತ್ರ ಹೋಗ್ಬಿಟ್ಟು ಟಿಕೆಟ್ ಮಾರೋದು. ಸೊ ಹೆಂಗೆ ಅಂದರೆ ಈ ನಾಟಕ ಟೈಮ್ ಅಂದರೆ ಬಂದ ಟಿಕೆಟ್ ಮಾರೋನು ಅಂತ ಈ ಥರದ್ದು. ಹೀಗೆ ಜೊತೆಗೆ ಇಂಜಿನಿಯರಿಂಗ್, IT ಇನ್ಸ್ಟ್ರೂಮೆಂಟೇಷನ್ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಥರನೇ. ಅದೂ ಎಲೆಕ್ಟ್ರಾನಿಕ್ಸ್ದು ಕಸಿನ್. ಅದು ಎಲೆಕ್ಟ್ರಿಕಲ್ಸು, ಎಲೆಕ್ಟ್ರಾನಿಕ್ಸು, ಇನ್ಸ್ಟ್ರೂಮೆಂಟೇಷನ್, ಇವು 3 ಕಸಿನ್ಸ್ ಬೇಸಿಕ್ಲಿ. ಸ್ವಲ್ಪ ಕಷ್ಟ ಇತ್ತು, ಬಟ್ ಹೆಂಗೋ ಚೆನ್ನಾಗಿ ಒಂದು ಒಳ್ಳೆ ಇದರಲ್ಲೇ ಪಾಸ್ ಮಾಡಿ ಆಲ್ಮೋಸ್ಟ್ ಡಿಸ್ಟಿಂಕ್ಷನ್ ಆಯಿತು. ಜೊತೆಗೆ ಇವೆಲ್ಲ ನಮ್ಮದು ಭಾಷೆ ಚೆನ್ನಾಗಿದೆ. ನಾಟಕದಲ್ಲಿ ಯಾವಾಗಲೂ ರೀಡಿಂಗ್ ಅಂತ ಮಾಡ್ತಾರಲ್ಲ, ಫಸ್ಟ್ ರೀಡಿಂಗ್ ಅಂತ ಮಾಡ್ತಾರಲ್ಲ, ಫಸ್ಟ್ ರೀಡಿಂಗ್ ಅದು ಯಾವಾಗಲೂ ನಾನು ಇಲ್ಲ ಧನಂಜಯನೇ ಓದ್ತಾ ಇರ್ತಿದ್ದು. ಯಾಕಂದರೆ ನಮ್ಮಿಬ್ಬರದು ಫಸ್ಟ್ ನೋಡ್ತಿದ್ದಂಗೆ ಪಟ್ ಅಂತ ಅದನ್ನ ಎತ್ಕೊಂಡು ಭಾಷೆ ಚೆನ್ನಾಗಿರ್ತಿತ್ತು ಅನ್ನೋ ಕಾರಣಕ್ಕೆ ನಮ್ಮ ಕೆಲ ಓದಿಸ್ತಾ ಇದ್ರು. ಸೊ ಅದೊಂದು ನಮಗೊಂದು ಕಾನ್ಫಿಡೆನ್ಸು. ಅದ ನಂತರ ಇಂಜಿನಿಯರಿಂಗ್ ಆದಮೇಲೆ ನಮ್ಮ ಟೈಮಲ್ಲಿ ರಿಸೆಷನ್ ಅಂತ ಬಂತು. ರಿಸೆಷನ್ ಆಗಿ, ಸೊ ಆವಾಗ ನನಗೆ ಆ್ಯಕ್ಚುಲಿ L&T ಇನ್ಫೋಟೆಕಲ್ ಪ್ಲೇಸ್ಮೆಂಟ್ ಆಗಿತ್ತು.
ನಾ ರಿಸೆಷನ್ ಬಂದು ಜಾನ್ವರಿ ಡೇಟ್ ಪೋಸ್ಟ್ಪೋನ್ ಮಾಡಿಬಿಟ್ರು. ಸೊ ಹೆಂಗೆ ಆಗೈತು ಅಂತಂದರೆ ನಾನು ಈಗ ನಮ್ಮ ಅಮ್ಮನಿಗೆ ಕೆಲಸ ಸಿಕ್ತು ಅಂತ, ಬಟ್ ಈಗ ಕೆಲಸ ಇಲ್ವಲ್ಲ, ಈಗ ಮುಂದೆ ಬಟ್ ನನಗೆ ಖುಷಿ. ಇನ್ನೊಂದಷ್ಟು ದಿನ ನಾಟಕ ಮಾಡ್ಕೊಂಡಿರ್ಬೋದಲ್ಲ, ಕೆಲಸ ಗ್ಯಾರಂಟಿ ಇದ್ದೇ ಇದೆ. ಈಗ ಏನು ಮಾಡೋದು, ಈಗ ಆರಾಮಾಗಿ ನಾಟಕ ಮಾಡ್ಕೊಂಡು ಇರೋಣ ಒಂದಷ್ಟು ದಿನ ಅಂತ ನಾನು ಸುಮ್ಮನಿರಮ್ಮ. ಕೆಲಸ ಇದೆ, ಇದೇ ಒಂದಷ್ಟು ದಿನ ಅವು ಮಾಡ್ಕೊಂಡಿರ್ತೀನಿ ಅಂತ. ಆವಾಗ ಎಲ್ಲ ಕಾಲೇಜ್ ದಿನಗಳಲ್ಲೇ ಒಂದಷ್ಟು ಶಾರ್ಟ್ ಫಿಲ್ಮ್ಸು ಅವು ಎಲ್ಲ ಅಂದರೆ ಕಲಿಕೆ, ಅಂದರೆ ಅದು ಮೊದಲಿಂದನೇ ಇತ್ತು, ಸಿನಿಮಾಗೆ ಬರಬೇಕು ಅಂತಿತ್ತು. ಆವಾಗ ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡೋದು ಕಲಿಬೇಕಿತ್ತಲ್ಲ, ಆ ಥರ ಎಲ್ಲ ಮಾಡ್ತಾಯಿದ್ವಿ ಅವಾಗೆಲ್ಲ. ಸೊ ಇದೆಲ್ಲ ಯಾವಾಗ ಜಾಯ್ನಿಂಗ್ ಡೇಟು ಎಲ್ಲ ಪೋಸ್ಟ್ಪೋನ್ ಆಗಿ ಇದೆಲ್ಲ ಆಯ್ತಲ್ಲ, ಸೊ ಸ್ವಲ್ಪ ಅಂದರೆ ರಿಯಾಲಿಟಿ ಒಂದು ಹೊಡಿತ ಗೊತ್ತಾ. ಎಷ್ಟು ದಿನ ಅಂತ ನೀವು ಮನೆಯವ್ರ ದುಡ್ಡು ಕೇಳ್ತೀರಾ? ಅವರು ನಮ್ಗೆ ಗೊತ್ತಿರ್ತದೆ ಇಷ್ಟು ದಿನ ಅವರು ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡು ಇದು ಮಾಡಿರೋದೇ ಹೆಚ್ಚು. ಇದ್ರ ಮೇಲೆ ನಾವೇನಾದ್ರು ಮಾಡಬೇಕು, ಅಟ್ಲೀಸ್ಟ್ ನಾನು ಮನೆಗೇನೋ ಮಾಡಿದ್ರು ನನ್ನ ಖರ್ಚಿನಂತೂ ನಾನು ಮನೆಯವ್ರ ಮೇಲೆ ಹೇರಬಾರ್ದು ಅನ್ನೋದು ಬರುತ್ತಲ್ಲ. ಸೊ ಆವಾಗ ಓಕೆ ಏನಾದ್ರು ಕೆಲಸ ಮಾಡಬೇಕಲ್ಲ ಅಂತ. ಈ ಗ್ಯಾಪಲ್ಲಿ ಒಂದಷ್ಟು ಸಿವಿಲ್ಸ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದೆ. ಆಯಿತು, ಯಾಕೆ ನಾನು ಹೇಳಿದೆ ಅಕಾಡೆಮಿಸಲ್ಲಿ ತುಂಬ ಚೆನ್ನಾಗಿದೆ, ಅಥವಾ ಜನರಲ್ ನಾಲೆಜ್ ಅದೆಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಯಾಕೆ ಅಂದ್ಬಿಟ್ಟು ಓದಿದ್ದೆ 3 ತಿಂಗಳು ಓದ್ತಾ ಇದ್ದೆ. ಪುನಃ ಈ ಗ್ಯಾಪಲ್ಲಿ ಯಾವುದೋ ಎಕ್ಸಾಮ್ ಬಂದಿತ್ತು, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅಂತ. ಅವಾಗ ಫಸ್ಟ್ ಪೋಸ್ಟ್ ಕ್ರಿಯೇಟ್ ಮಾಡಿದರು, PDO. ಸೊ ನಾನು ಇದ್ಯಾಕೆ ಬರೀಬೋದು, ಆಫೀಸರ್ ಅಂತ ಇತ್ತಲ್ಲ, ಏನೋ ಇರ್ಬೋದು ತಡಿ ಅಂತ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಸೊ ಏನೋ ಇರ್ಬೋದು ತಡಿ ಅಂದ್ಬಿಟ್ಟು ಆ ಎಕ್ಸಾಮ್ ಬರೆದಿದ್ದೆ. ಆ ಎಕ್ಸಾಮ್ ಬರೀತಾ ಇಲ್ಲಿ ನನ್ನ ಫ್ರೆಂಡ್ ಒಬ್ಬರು ZEE TVಲಿ ಒಂದೇನೋ ಅಸೋಸಿಯೇಟ್ ಪ್ರೊಡ್ಯೂಸರ್ ಥರ ಅದೇನೋ ಒಂದು ಸಾಲಕ್ಕೊಂದು ಸಲಾಮ್ ಅಂತ ಒಂದು ರಿಯಾಲಿಟಿ ಶೋ. ಅಲ್ಲಿ ನನ್ನ ಕೆಲಸ ಅಲ್ಲಿ ಅಂದರೆ ಲೋನ್ ತಗೊಂಡವರು ಪಾರ್ಟಿಸಿಪೆಂಟ್ಸು. ಅವರು ಬಂದು ಅಲ್ಲಿ ಕ್ವಶನ್ಗೆ ಆನ್ಸರ್ ಹೇಳಿದ್ರೆ ಅವ್ರದ್ದು ಲೋನ್ನ ನಾವು ಮನ್ನಾ ಮಾಡ್ತೀವಿ ಅನ್ನೋದೊಂದು ಕಾನ್ಸೆಪ್ಟ್ ಅವಾಗ ಮಾಡಿದರು. ವರ್ಷ ಅವ್ರ ಆ್ಯಂಕರ್ ಅವಾಗ. ಅದಕ್ಕೆ ನನ್ನ ಕೆಲಸ ಏನು ಅಂತಂದರೆ ಕ್ವಶನ್ಸ್ ಪ್ರಿಪೇರ್ ಮಾಡೋದು. ನನ್ನ ಮೇಲ್ಗಡೆ ಇನ್ನೊಬ್ರು ಇದ್ದರು, ಅವ್ರ ಕೆಳಗಡೆ ನಾನು. ಅಂದರೆ ನನ್ನ ಕೆಲಸ ಬೇಸಿಕ್ಲಿ ಏನು ಅಂತಂದರೆ ಕ್ವಶನ್ಸ್ನ ಪ್ರಿಪೇರ್ ಮಾಡಿ ಆ ಪಾರ್ಟಿಸಿಪೆಂಟ್ಸು ಕೊಡೋದು. ಸೊ ನಾನು ಆ್ಯಕ್ಚುಲಿ ನನ್ನ ಮೇಲ್ಗಡೆ ಇನ್ನೊಬ್ರು ಇದ್ದರು, ಕ್ವಿಜ್ ಮಾಸ್ಟರ್ ಅಂತ ಹೇಳಿದ್ನಲ್ಲ, ಅವರು ಸೌರಭ್ ಅಂತ. ಈಗ ನಿಮಗೆ ಇದೆಲ್ಲ ಬಂತಲ್ಲ, ಯಾವುದದು ಸೋನಿ ಲಿವಲ್ಲಿ ಒಂದು ಇಟ್ಟು ರಿಯಾಲಿಟಿ ಶೋ ಆಯ್ತಲ್ಲ, ಇದು ಹಗರಣ ಆಯ್ತಲ್ಲ, ಇವೊಂದು ಸ್ಕ್ಯಾಮ್ದು ರೈಟ್ರ್ ಅವನು ಆ್ಯಕ್ಚುಲಿ, ಸೌರಭ್ ಅಂತ. ಸ್ಕ್ಯಾಮ್ ರೈಟ್ರ್ ಅವನು. ಸೊ ಅವನು ಆವಾಗೆಲ್ಲ ನೋಡಿ, ಅವರೆಲ್ಲ ನಮಗೆ ನಮ್ಮ ಸೀನಿಯರ್ಸ್ ಥರ ಬಂದು ಅವಾಗೆಲ್ಲ ಎಂಕರೇಜ್ ಮಾಡೋನು. ಏನು ಮಾಡ್ತಾಯಿದ್ದೀಯ ನೀನು, ಬೇರೆ ಏನಾದ್ರು ಮಾಡಬೇಕು, ಶುಡ್ ಡೂ ಸಮಥಿಂಗ್, ಹಂಗೆ ಅಂತೆಲ್ಲ ಹೇಳೋನು. ಸೊ ಅದಾದಮೇಲೆ ನಾನು ZEE TVದು ಕೆಲಸ ಮಾಡ್ತಿರುವಾಗ ಇಲ್ಲಿ ಏನು ಹೇಳಿದ್ನಲ್ಲ, PDO ಎಕ್ಸಾಮ್ ಬರ್ದಿರೋದು ಆರ್ಡರ್ ಕಾಪಿ ಬಂದ್ಬಿಡ್ತೀನಿ, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. PDO ಆಫೀಸರ್ ಅಂತ. ನಾನು ಓಕೆ. ಸೊ ಆವಾಗ ಈ ಅಂದರೆ ಏನಾದರೂ ಸಮಾಜಕ್ಕೆ ಏನಾದರೂ ಮಾಡೋದು, ಈ ಥರದ್ದು ಏನಾದರೂ ಅದೊಂದು ಇರ್ತದಲ್ಲ, ಓಕೆ ಇನ್ನು ಏನಾದ್ರು ಮಾಡ್ಬೋದು, ನಾನು ಬದಲಾವಣೆ ಮಾಡ್ಬೋದು, ಹಾಗೆ ಹೀಗೆ ಅಂತ. ಓಕೆ ಅಂದರೆ ನಮ್ಮ ಊರ ಪಕ್ಕನೇ ಕೆಲಸ, ಯಳಂದೂರ ಪಕ್ಕದ ದುಗ್ಗಟ್ಟಿ ಅಂತ ಗ್ರಾಮ, ಅಲ್ಲಿ ನಾನು PDO. ಬಂದು ಕೌನ್ಸಿಲಿಂಗ್ ಹೋದೆ, ಹಿಂಗೆಲ್ಲ ಆಯಿತು. ಸರಿ, ನಾನು ಹೇಗಿದ್ರು ಮನೇಲಿ ಇರ್ಬೋದು, ಮನೆಯಿಂದನೇ ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ಇರ್ಬೋದು ಅಂತ ಹೋದೆ. ಕೆಲಸಕ್ಕೆ ಸೇರ್ಕೊಂಡೆ, ಟ್ರೈನಿಂಗ್ ಆಯಿತು. ಒಂದು 6 ತಿಂಗಳು 7 ತಿಂಗಳು 8 ತಿಂಗಳೇನೋ ಕೆಲಸ ಮಾಡಿದೆ. ಬಟ್ ಅದು ಮಾಡ್ತಾ ನನಗೆಲ್ಲೋ ನನ್ನ ಆಸೆ, ನನ್ನ ಗುರಿ ಇನ್ನೆಲ್ಲೋ ಇದೆ, ನಾನು ಇಲ್ಲಿ ಯಾಕಿದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಕೆಲಸ ಆ್ಯಕ್ಚುಲಿ ಅಲ್ಲಿ ಏನೂ ಇಲ್ಲ. ಆ್ಯಕ್ಚುಲಿ ಎಷ್ಟು ಮಜವಾಗಿ ಅಂದರೆ ನಾನು ಅದನ್ನ ಅನುಭವಿಸಿರೋನಲ್ಲ. ನನ್ನ ಫಸ್ಟ್ ಸರಿ ಇನ್ನೂ ನೆನಪಿದೆ ನನಗೆ. ಒಂದ್ಸರಿ ಟ್ರೈನಿಂಗ್ ಹೋಗಿದ್ದೆ ರಾಮಪುರದಲ್ಲಿ. ಇದು ಹನೂರು ಆದಮೇಲೆ ರಾಮಪುರ ಇದು ಗ್ರಾಮ ಪಂಚಾಯತಲ್ಲಿ ಟ್ರೈನಿಂಗ್ ಹೋಗಿ ಒಂದಷ್ಟು ದಿನ ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿಕೊಂಡು ಕಲ್ತ್ಕೊಳ್ಳಿ ಅಂತ ಬಿಟ್ಟಿದ್ರು. ನಾನು ಈ ಥರ ಅಂತ ಹೇಳ್ಬಿಟ್ಟು ಕೂತಿದ್ದೆ, ಏನೇನು ನೋಡ್ತಾ ಇದ್ದೆ, ಹಿಂಗೆ ನೋಡ್ತಾ ಇದ್ದೆ. ಆ ಕಡೆಯಿಂದ ಯಾರೋ ಬಂದರು, ಅವ್ರು ಯಾರೋ ಇವ್ರು ಅಟೆಂಡರ್ ಇದ್ದರು, ಒಳಗಡೆ ಸಾಹೇಬ್ರಿದ್ದಾರೆ ಅಂತಂದರು. ನಾನು ಯಾರಿದ್ದಾರೆ ಅಂತ ನಾನು ನನ್ನೇ ಸಾಹೇಬ್ರು ಅಂತ, ಉಳಿಯೋ ನನಗೆ ಅವೆಲ್ಲ ಫಸ್ಟ್ ಟೈಮ್ ನಮಗೆ ಇದು ಯಾವುದಪ್ಪ. ಆವಾಗ ಓಕೆ ಅಂದರೆ ಆ ಜವಾಬ್ದಾರಿ ಅರ್ಥ ಆಗೋದಿದೆಯಲ್ಲ, ಆ ಪೋಸ್ಟ್ದೊಂದು ಜವಾಬ್ದಾರಿ ಅರ್ಥ ಆಗೋದಿದೆಯಲ್ಲ. ಓಕೆ ಅಂದರೆ ಜನ ಹಿಂಗೆ ಹೇಳ್ತಿದ್ದಾರೆ ಅಂತಂದರೆ ಲೈಕ್ ಒಂದು ಜವಾಬ್ದಾರಿ ಇದೆ ಪೋಸ್ಟ್ಗೆ ಅಂತ.
ಸೊ ಅದಾದಮೇಲೆ ನಾನು ಹೇಳಿದ್ನಲ್ಲ ಒಂದಷ್ಟು ತಿಂಗಳ ಕಾಲ ಕೆಲಸ ಮಾಡಿದೆ. ಅದು ತುಂಬ ಚೆನ್ನಾಗಿತ್ತು. ಅಂದರೆ ನನ್ನ ಪಂಚಾಯತಿ ತುಂಬ ಚೆನ್ನಾಗಿದ್ರು. ಒಂದು 7 ಗ್ರಾಮಗಳಿದ್ವು ಆ ಪಂಚಾಯತಿಲಿ. ನಾನು ಎಲ್ಲ ಹೋಗಿ ಬರ್ತಾಯಿದ್ದೆ. ನನ್ನ ಕೈಲಾದಷ್ಟು ಅಂದರೆ ಆವಾಗಿನ್ನ ಇವು ಸಣ್ಣ ಪುಟ್ಟ ಇದು ಕಾರ್ಯಕ್ರಮಗಳು ಅವೆಲ್ಲ ನಡೀತಾ ಇದ್ವು ಗೌರ್ಮೆಂಟ್ದೆಲ್ಲ. ಅದನ್ನು ನಮ್ದು ಎಷ್ಟಾಗುತ್ತೆ ಅಷ್ಟು ಮಾಡ್ತಾಯಿದ್ದೆ. ಬಟ್ ಅದು ಹೇಳಿದ್ನಲ್ಲ ಈಗೇನು ಮಧ್ಯ ನನಗೇನೋ ಬೇರೆ ಆಸೆ ಇದೆ, ನಾನು ಯಾಕೆ ಇಲ್ಲಿದ್ದೀನಿ ಅಂತ. ಸೊ ಒಂದಿನ ನಮ್ಮ ಅಣ್ಣಂದು ಮದುವೆ ಆಗೋವರೆಗೂ ವೆಯ್ಟ್ ಮಾಡಿದೆ. ಯಾಕೆ ಹೇಳಿ, ಬಂದವರೆಲ್ಲ ಕೇಳ್ತಾರಲ್ಲ ಮತ್ತೆ ಏನು ಮಾಡ್ತಾ ಇದೀಯಪ್ಪ, ಮತ್ತೆ ಏನು ಮಾಡ್ತಿದೀಯಪ್ಪ ಅಂತ. ಅವಾಗ ಯಾರು ಕೇಳಿದ್ರೆ ಹೇಳ್ಬೋದಲ್ಲ ನಾನು ಪಿ ಡಿ ಒ ಅಂತ ಹೇಳ್ಬೋದಲ್ಲ. ಸೊ ನಮ್ಮ ಅಣ್ಣನ ಮದುವೆ ಅದು ನಾಳಿದ್ದೋಗಿ ರಿಸೈನ್ ಮಾಡಿದೆ. ಮದುವೆ ಅದು ನಾಳಿದ್ದೆ ಹೋಗ್ಬಿಟ್ಟು ನಮ್ಮ ಮನೇಲಿ ಹೇಳಿಲ್ಲ. ಹೋಗ್ಬಿಟ್ಟು ರಿಸೈನ್ ಮಾಡಿದ್ಮೇಲೆ ಬಂದು ಮನೇಲಿ ಹೇಳಿದೆ, ಯಾಕೆ ರಿಸೈನ್ ಮಾಡಿದೆ, ಏನು ಮಾಡ್ತೀಯ ಅಂತ. ನಾನು ಡೆಲ್ಲಿಗೆ ಹೋಗ್ತಾಯಿದ್ದೀನಿ. ಏನಕ್ಕೂ ಇಲ್ಲ, ಅಲ್ಲೊಂದು ಆ್ಯಡ್ ಏಜೆನ್ಸಿಯಲ್ಲಿ ಕೆಲಸ ಸಿಕ್ಕಿದೆ ಅಂತ. ಅಲ್ಲಿ ಯಾವ ಮಣ್ಣು ಸಿಕ್ಕಿರಲಿಲ್ಲ. ಸರಿ, ಯಾವ ಆ್ಯಡ್ ಏಜೆನ್ಸಿಲಿ ಏನೂ ಸಿಕ್ಕಿರಲಿಲ್ಲ ಅಲ್ಲಿ. ಸೊ ಇಲ್ಲಿದ್ರೆ ಇನ್ನು ಎಲ್ಲ ರಿಲೇಟಿವ್ಸ್ ಎಲ್ಲ ತಲೆ ತಿಂತಾರಲ್ಲ, ಗೌರ್ಮೆಂಟ್ ಕೆಲಸ ಬಿಟ್ಟ ನಿಂಗೆ ದುಡ್ಡು ಕೊಟ್ಟು ತೊಗೊಂಡಿದ್ರು ಗೊತ್ತಾಗಿರೋದು, ಫ್ರೀಯಾಗಿ ಸಿಗ್ತಲ್ಲ ಗೌರ್ಮೆಂಟ್ ಕೆಲಸ, ಅದಕ್ಕೆ ನಿಮ್ಗೆ ಹಿಂಗೆ ಅಂತೆಲ್ಲ ರಿಲೇಟಿವ್ಸ್ ಎಲ್ಲ ಮಾತಾಡೋರು. ನನಗೆ ಏನು ಮಾಡೋದಪ್ಪ ಅಂತ. ಸೊ ನನ್ನ ಫ್ರೆಂಡ್ ವಿಶಾಲ್ ಅಂತ ಅಲ್ಲಿ NSDಯಲ್ಲಿ ಡೆಲ್ಲಿಯಲ್ಲಿ. ಸೊ ಅಲ್ಲಿಗೆ ಹೋಗ್ಬಿಟ್ಟೆ. ಇಲ್ಲಿ ರಿಸೈನ್ ಮಾಡಿ ಅಲ್ಲಿಗೆ ಹೋದೆ. ಅಲ್ಲಿ ಒಂದಷ್ಟು ಕಲಿತಾ ಹೋದೆ. ಅಲ್ಲಿ ಥಿಯೇಟ್ರ್ ಗ್ರೂಪ್ಸ್ ಎಲ್ಲ ಆಲ್ ಓವರ್ ದ ವರ್ಲ್ಡ್. ಅವಾಗ ಬಾರಂಗಮ್ ನಡೀತಾಯಿತ್ತು, ಭಾರತ ರಂಗ ಮಹೋತ್ಸವ ನಡೀತಾಯಿತ್ತು. ಪ್ರಪಂಚದ ಮೂಲೆಯಿಂದ ಬಂದು ನಾಟಕ ಮಾಡೋರು. ಅಯ್ಯೋ ಅದನ್ನು ನೋಡಿ ನಾನು ಅಯ್ಯೋ ನಾವು ಎಲ್ಲಿದ್ದೀವಿ, ಇವರೆಲ್ಲ ಏನೇನು ಹಿಂಗೆಲ್ಲ ಮಾಡ್ತಾಯಿದ್ದಾರೆ ಅಂತ. ಅದು ನಾನು ಆ ಟೈಮಲ್ಲಿ ಎಷ್ಟು ಇದಾಗ್ಬಿಟ್ಟಿದ್ದೆ ಅಂತಂದರೆ, ಪ್ರಭಾವಗಳು ಹೋಗ್ಬಿಟ್ಟಿದೆ ಅಂತಂದರೆ, ಅಂದರೆ ಮೆಸ್ಮರೈಸ್ಡ್ ಆವಾಗೆಲ್ಲ ಆ ನಾಟಕಗಳನ್ನ, ಆ ಗ್ರ್ಯಾಂಡಿಯವರು ಇದೆಲ್ಲ ನೋಡಿ ಸ್ಟೇಜ್ ಮೇಲೆ. ಆವಾಗ ಸರಿ ಅಲ್ಲೇ ಒಂದಷ್ಟು ಪಾರ್ಥೋದ ಅಂತ ಇದ್ದರು, ಅವರು ಒಂದಷ್ಟು ನಮಗೆ ಫಿಸಿಕಲ್ ಮೂಮೆಂಟ್ಸ್ ಅವು ಎಲ್ಲ ಹೇಳ್ಕೊಡ್ತಾಯಿದ್ರು. ಬಟ್ ಆ ಟೈಮಲ್ಲಿ ನಾನು ಬೇಸಿಕ್ಲಿ ಕಲ್ತಿದ್ದೇನಂತಂದರೆ, ಆವಾಗ ವಿಶಾಲ್ ಅಂತ ಮತ್ತು ಪದ್ಮಶ್ರೀ ಅಂತ ಅವಾಗ ಅಲ್ಲಿ ನಮ್ಮ GPRದು ಹಳೆ ಮೆಂಬರ್ಸ್ ಅವ್ರು ಡೆಲ್ಲಿಗೆ ಹೋಗಿದ್ದು. ಪದ್ಮಶ್ರೀ ಗೊತ್ತಲ್ಲ ನಿಮಗೆ. ಸೊ ಅವ್ರ ಜೊತೆಲೇ ನಾನು ಇದ್ದದ್ದು. ಆ್ಯಕ್ಚುಲಿ ಸಣ್ಣ ಮನೆ, ನನ್ನನ್ನು ಇರಿಸ್ಕೊಂಡಿರೋ ಜೊತೆಗೆ ಸಣ್ಣ ಮನೆ, ಒಂದೇ ರೂಮು, ನಾನು ಜೊತೆಗಿರ್ತಿದ್ದೆ. ಆಯಿತಾ. ಅಂದರೆ ಅದು ಬಹುಶಃ ರಂಗಭೂಮಿಯವ್ರಿಗೆ ಅದೊಂದು ದೊಡ್ಡ ಹೃದಯ ವೈಶಾಲ್ಯತೆ ಇದೆಯಲ್ಲ ಅದು. ಅಲ್ಲಿ ಅವ್ರು ಹೇಳೋರು ಅಂದರೆ ಆವಾಗ ನೀನು ಓದಬೇಕು, ಇನ್ನೂ ಓದು ಅಂತ. ನಾನು ಇಲ್ಲ, ನಾನು ಬೇರೆ ಏನೋ ಕಲಿಬೇಕು. ಇಲ್ಲ ನೀನು ಫಸ್ಟ್ ಓದು, ನೀನು ಕಲಿತಾ ಹೋಗ್ತೀನಿ. ಎಲ್ಲೂ ಹೋಗ್ಲಿಲ್ವಾ ಆಚೆಗೆ? ಇಲ್ಲ ಸರ್, 21 ದಿನ ಎಲ್ಲೂ ಆಚೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ನೀನು ಸಿನಿಮಾ ಹೋಗ್ತೀವೋ ಅಥವಾ ನಾಟಕ ಮಾಡ್ತೀವೋ ಮುಂದೆ ಅದೇನಾರು ಇರಲಿ, ಫಸ್ಟ್ ಓದು ಅಂತ ಓದಿಸೋರು. ನಾನು ಆವಾಗ ಅಲ್ಲೂ ಕೂತ್ಕೊಂಡು, ಡೆಲ್ಲಿಲಿ ಕೂತ್ಕೊಂಡು, ಅಲ್ಲಿ NSD ಪಕ್ಕ ಒಂದು ಲೈಬ್ರರಿ ಇದೆ, ಅಲ್ಲೋಗಿ ಕನ್ನಡ ಸೆಕ್ಷನ್ಗೆ ಹೋಗ್ಬಿಡು, ಕನ್ನಡ ಪುಸ್ತಕಗಳು ತಗೊಂಡು ಸುಮ್ಮನೆ ಬೆಳಗ್ಗೆ ಸಂಜೆ ಸುಮ್ಮನೆ ಓದ್ತಿದ್ದೆ. ಇನ್ನೇನು ಮಾಡ್ತಿರ್ಲಿಲ್ಲ ಅವಾಗ. ಅವ್ರು ನನಗೆ ಅಷ್ಟೇ ಹೇಳ್ತಿದ್ದು, ನೀನು ಓದು ಕೂತ್ಕೊಂಡು ಓದು ಅಂತ. ಪುನಃ ಮನೆಗೆ ಬಂದರೆ ಅವರು ಇವತ್ತು ಇದನ್ನು ಓದಿದೆ ಅಂತ ಹೇಳುವಾಗ ಅವ್ರು ಇನ್ಯಾವುದೋ ಫ್ರೆಂಚ್ ರೈಟ್ರನ್ನೋ ಇನ್ಯಾರೋ ಒಬ್ಬರು ರೈಟ್ರನ್ನೋ ಜರ್ಮನ್ ರೈಟ್ರನ್ನೋ ಎಕ್ಸಾಂಪಲ್ ಕೊಟ್ಟು ಆ್ಯಕ್ಚುಲಿ ಅದು ಹಿಂಗೆ ಇದು ಹಿಂಗೆ ಅಂತೇನೋ ಹೇಳೋರು. ಅಲ್ಲಿ ಆ ಡಿಸ್ಕಷನ್ ಅದೊಂಥರ ಅದೊಂದು ಕಲಿಕೆ, ಅದೊಂದು ಅಭ್ಯಾಸದ ಟೈಮ್ ಅದು. ಅಲ್ಲೊಂದು 4 ತಿಂಗಳಿದ್ದೆ, 4 ಅಥವಾ 5 ತಿಂಗಳೇನೋ ಇದ್ದೆ ಅಲ್ಲಿ ಡೆಲ್ಲಿಯಲ್ಲಿ. ಅದರ ನಂತರ ಪುನಃ ವಾಪಸ್ ಬಂದೆ. ವಾಪಸ್ ಬಂದು ನಾನು ಆ್ಯಕ್ಚುಲಿ NSDಗೆ ಅಪ್ಲೈ ಮಾಡಿದ್ದೆ, ಬಟ್ ರಿಜೆಕ್ಟ್ ಆಗಿತ್ತು. ರಿಜೆಕ್ಟ್ ಅಂದರೆ ನಂಗೆ ಸೆಲೆಕ್ಟ್ ಆಗಿಲ್ಲ. ನಿಮ್ಗೆ ಹಿಂದಿ ಬರಲ್ವಲ್ಲ ಅಂತೇಳಿ ಕಳಿಸಿದ್ರು. ಅಯ್ಯೋ ಕತೆ, ನಾನು ನಾಟಕ ಕಲಿಬೇಕು, ಹಿಂದಿ ಕಲ್ತ್ಕೊಂಡು ನಾನೇನು ಮಾಡಲಿ. ಅದು ನಂತರ ಈ ಥರ ಅಂದರೆ ಓಕೆ, ಹಿಂಗೆ ಅಷ್ಟೊತ್ತಿಗಾಲೇ ಧನಂಜಯ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅವನದು ಸ್ಟ್ರಗಲ್ ಶುರುವಾಗಿತ್ತು. ಡೈರೆಕ್ಟ್ರ್ ಸ್ಪೆಷಲ್ ಅವ್ನು 2-3 ವರ್ಷ ಕಾದಿದ್ದಲ್ಲ ಆ ಸಿನಿಮಾ ಒಂದಕ್ಕೋಸ್ಕರ ಆ ಟೈಮಲ್ಲಿ. ಸೊ ಓಕೆ, ನಾವು ಇಂಡಸ್ಟ್ರಿಗೆ ಬಂದು ಏನೋ ಮಾಡಬೇಕು ಅಂತ, ಬಟ್ ಹೇಗೆ ಬರೋದು ಎಲ್ಲ ನಮಗೊಂದು ಇದಿತ್ತು. ಸೊ ಬಿಗಿನಿಂಗಲ್ಲಿ ಏನಾಗ್ತಿತ್ತು ಅಂತಂದರೆ, ಈಗ ನಾವು ಯಾವುದೋ ನಮಗೇನೋ ಟ್ಯಾಲೆಂಟ್ ಇದೆ, ನಮ್ಗೊಂದು ಚಾನ್ಸ್ ಕೊಡಿದ್ರೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಈಗ ನಮ್ಮ ಟ್ಯಾಲೆಂಟ್ ಇದೆ ನಾವು ಪ್ರೂವ್ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಮಾಡಿದ್ದು KEB, ಕರ್ನಾಟಕ ಎಂಟರ್ಟೈನ್ಮೆಂಟ್ ಬೋರ್ಡ್. ಸೊ ಆ ಟೈಮಲ್ಲಿ ಡಿಜಿಟಲ್ ನೀವು ಗಮನಿಸಿದಿರಲ್ವ, ಆ ಟೈಮಲ್ಲೇ ನಿಧಾನಕ್ಕೆ ಶುರುವಾಗಿದ್ದು. ಈಗ ಬೇರೆ ಬೇರೆ ಇವು ಒಂದಿಷ್ಟು 500 ಚಾನಲ್ಸು ಅಂತ ಅದು ಇದು ಅಂತ. ಅವಾಗೆಲ್ಲ ಏನಿರಲಿಲ್ಲ. ಕಂಟೆಂಟ್ ಕ್ರಿಯೇಟ್ ಮಾಡೋ ಅಂಥದ್ದೇನು ಇರ್ತಿರ್ಲಿಲ್ಲ ಆವಾಗ. ಸೊ ಆ ಟೈಮಲ್ಲಿ
ಇದರಲ್ಲೆಲ್ಲ ಹಿಂದಿಲೆಲ್ಲ TVF ಮತ್ತು AIB ಅಂತ ಒಂದಷ್ಟು ಬರ್ತಾಯಿದ್ವು. ಅವಾಗೆಲ್ಲ ಇವರೆಲ್ಲ ಏನು ಚೆನ್ನಾಗಿ ಮಾಡ್ತಾರೆ, ನಾವ್ಯಾಕೆ ಮಾಡೋಕ್ಕಾಗಲ್ಲ, ಏನಾದ್ರು ಮಾಡೋಣ ಅಂತ. ಸೊ ನಮ್ಮ ಇಡೀ ತಂಡ ಇಲ್ಲೇ ಇತ್ತು ಅವಾಗ, ಬೆಂಗಳೂರು ಶಿಫ್ಟ್ ಆಗಿರೋ ಸಾಫ್ಟ್ವೇರ್ ಇಂಜಿನಿಯರ್ಸಿಗೆ ನಾನಾಗಲಿ, ಪೂರ್ಣ ಆಗಲಿ, ನಮ್ಮ ಮಹಾದೇವ, ಶಶಾಂಕು, ನಮ್ಮ ಟೆಕ್ನಿಕಲ್ ಟೀಮ್ ಅಂತ ಬಂದರು, ರಾಹುಲ್, ಇವರೆಲ್ಲ ಮೈಸೂರಿಂದ ಎಲ್ಲ ಬೆಂಗಳೂರು ಶಿಫ್ಟ್ ಆಗಿದ್ರು. ಅಪ್ಪ ನಾವು ಅಲ್ಲಿರೋ ಇಲ್ಲೇ ಇದ್ದೀವಿ, ನಾವೇನು ಹೇಳ್ತಾರದ್ದು ಏನಾದ್ರು ಮಾಡ್ಬೋದಲ್ಲ ಅಂತ. ದುಡ್ಡೊಂದು ಸಮಸ್ಯೆ, ಓಕೆ ನಮ್ಮ ಕೈಲಾದಷ್ಟು ನಾವೇ ಮಾಡ್ಕೊಂಡು ನಮ್ಮ ಕೈಲಾದಷ್ಟು ಹಾಕೊಂಡೇ ಮಾಡೋಣ ಅಂತ ಅವಾಗ ಶುರು ಮಾಡಿದ್ದೆ ನಾವು KIB ವೀಕೆಂಡ್ ವಿತ್ ಸುರೇಶ್ ಅಂತ ಮಾಡ್ಕೊಂಡ್ವಿ ಆವಾಗ. ಮತ್ತು ಇನ್ನೊಂದಷ್ಟು ದುಡ್ಡು ಇದ್ರಲ್ಲೆಲ್ಲ ಏನು ಪ್ರಭಾತಲ್ಲಿ ಶೂಟ್ ಮಾಡಿದ್ವಿ ಸೀಸನ್ 2 ಅಂತ. ಅದಕ್ಕೆ ಅವ್ರು ಫ್ರೀಯಾಗಿ ಆಡಿಟೋರಿಯಂ ಕೊಟ್ಟಿದ್ರು, ಇಲ್ಲ ನಿಮ್ಮ ಕಂಟೆಂಟ್ ನಮ್ಗೆ ಇಷ್ಟ, ನೀವು ಫ್ರೀಯಾಗಿ ಶೂಟ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ರು. ಆ ಥರ ತುಂಬ ಜನ ನಮಗೆ ಬೆನ್ನೆಲುಬಾಗಿ ನಿಂತರು ಆವಾಗ ಆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾ ಹೋದ್ವಿ. ಅಂದರೆ ಸೋಷಿಯಲ್ ಸೆಟೈರ್, ಅಂದರೆ ವ್ಯಂಗ್ಯ ಮಾಡೋದು ಈಗ ಅಲ್ಲಿ ವೀಕೆಂಡ್ ವಿತ್ ಸುರೇಶ್ ಅನ್ನೋದೇ ಒಂದಿದೆ. ಅಂದರೆ ಆ ವೀಕೆಂಡ್ ವಿತ್ ರಮೇಶ್ ಅವಾಗ ಎಷ್ಟು ಫೇಮಸ್ ಆಗಿತ್ತು ಅಂತಂದರೆ, ಮಾಮೂಲಿ ನೀವು ಎಲ್ಲೋದ್ರೂ ಅದ್ರ ಬಗ್ಗೆ ಮಾತಿರೋದು. ನೀವು ಯಾವುದೇ ಟೀ ಕುಡಿಯೋಕೆ ಹೋಗಿ, ಇವತ್ತು ವೀಕೆಂಡ್ ವಿತ್ ರಮೇಶ್ ಎಪಿಸೋಡ್ ನೋಡಿದೆ, ಅಯ್ಯೋ ಅವ್ರು ಏನು ಕಷ್ಟಪಟ್ಟಿದ್ದಂತೆ ಅಂತಂದರೆ ಅಂತ ಈ ಥರ ಎಲ್ಲ ಮಾತಾಡೋರು. ಆವಾಗ ನಮಗೊಂದು ಥಾಟ್, ಅಂದರೆ ಓಕೆ ಈಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಬಂದರೆ ಯಾರ್ಯಾರು ಬರ್ಬೋದು ಅವ್ನ ಲೈಫಲ್ಲಿ, ಈ ಥರ ಹಂಗೆ ಶುರುವಾಯ್ತು. ಒಬ್ಳು ಹೌಸ್ ವೈಫ್ ಅಂದರೆ ಒಬ್ಳು ಹೌಸ್ ವೈಫು ಬಂದರೆ ಅವ್ರ ಲೈಫಲ್ಲಿ ಯಾರ್ಯಾರು ಬರ್ಬೋದು, ಅವ್ರ ಫ್ರೆಂಡ್ಸು, ಅವ್ರ ಗಂಡ, ಮತ್ತು ಈ ಥರ ಏನೇನೇನೆಲ್ಲ ಬರ್ಬೋದು. ಅಥವಾ ಒಬ್ಬ ಕರೆಕ್ಟು ಗೌರ್ಮೆಂಟ್ ಆಫೀಸರ್ ಹೋದರೆ ಯಾರ್ಯಾರು ಬರ್ಬೋದು, ಅವ್ನ ಕಮಿಷನ್ ಯಾರ್ಯಾರು ಕೊಡ್ತಿದ್ದ, ಇನ್ನೊಂದು ಆ ಥರದ್ದೆಲ್ಲ. ಅಥವಾ ಈ ಬೆಂಗಳೂರು ರೋಡ್ಸ್ ಯಾಕೆ ಹಿಂಗಿದ್ದಾವೆ ಅನ್ನೋದಕ್ಕೊಂದು, ಅದನ್ನೆಲ್ಲ ನಾವು ಈ ಥರ ವ್ಯಂಗ್ಯ ಒಂದು ಮೆಸೇಜ್ ಅಂತ ಏನು ಹೇಳ್ತೀವಿ ಅದನ್ನು ಇಟ್ಕೊಂಡು ಮಾಡ್ತಾ ಹೋದ್ವಿ, ತಮಾಷೆ ಮೂಲಕ ಹೇಳ್ತಾ ಹೋದ್ವಿ ಆ ಟೈಮಲ್ಲಿ. ಅಥವಾ ಇವನು ನಮ್ಮ ಮಹಾದೇವ್ ಒಂದು ಎಪಿಸೋಡ್ ಇದೆ, ನ್ಯೂಸ್ ಆ್ಯಂಕರ್ ಅಂತ. ಆ್ಯಕ್ಚುಲಿ ನನ್ನ ಇಂದಿಗೂ ಏನು ಭಾಳ ಪ್ರಸ್ತುತ ಅನಿಸುತ್ತೆ ಅಂತಂದರೆ, ಅವನು ಆವಾಗಲೇ ಮಾಡಿದ್ದ, ನೋಡಿ ಇಲ್ಲಿ ಈಗ ನಡೀತಾ ಇದೆ ವಾರ್, ನಿಲ್ಸಿ ಹಿಂಗೆಲ್ಲ ಕಾಮಿಡಿ ಮಾಡಿದ್ದ ಅವಾಗ. ನೀವು ಅದು ಆ ಎಪಿಸೋಡ್ ಪರ್ಟಿಕ್ಯುಲರ್ ಕ್ಲಿಪ್ ಬೇಕಾ ಯೂಸ್ ಮಾಡ್ಕೊಳ್ಬೇಕು ಅಂದರೆ, ನೋಡಿ ಅಂತ. ಈಗ ಮೊನ್ನೆನೂ ಯಾವುದೋ ಉಕ್ರೇನ್ ವಾರ್ ಬೇಕಾದ್ರು ಹಂಗೆ ಮಾಡಿದ್ದಾರೆ ಯಾರೋ, ಟ್ಯಾಂಕರ್ ಬರೋದಂತೆ, ಇವರು ಇಲ್ಲಿ ನೋಡಿ ಈಗ ಬರ್ತಾ ಇದೆ ಟ್ಯಾಂಕರು ಈಗ ಇಲ್ಲಿ ಅಂತ. ಸೊ ನಾವು ಅವಾಗ ಮಾಡಿದ್ದು ತಮಾಷೆಗೆ, ಅಂದರೆ ಅದು ಸತ್ಯ ಮಾಡಿದೆ ಅದು. ಅಂದರೆ ನಾವು ಯಾವುದನ್ನು ಹಿಂಗೆ ಆಗ್ಬಾರ್ದು ಅಂತ ಮಾಡಿರ್ತೀವಿ, ಅದನ್ನು ಆಗ್ಬಿಡುತ್ತಲ್ಲ, ಅದನ್ನೆಲ್ಲ ನೆನೆಸ್ಕೊಂಡಾಗ ಓಕೆ ನಾವು ಮುಂಚೆನೇ ಇದನ್ನೆಲ್ಲ ಮಾಡಿದ್ವಲ್ಲ ಅಂತ. ನಿಮ್ಮ ಇಡೀ ಜೀವನನ ಒಂದ್ಸತಿ ತಿರುಗಿ ನೋಡೋದಕ್ಕೆ ನೀವು ರೆಡಿ ಇದ್ದೀರಾ ಸರ್? ಯಾವ ಕಡೆ, ಈ ಕಡೆನಾ ಆ ಕಡೆ? ಸೊ ಅದು ಕ್ರಮೇಣ. ಬಟ್ ನಮಗೆ ಅದೊಂದು ನೋವಿತ್ತು, ಏನಂತಂದರೆ ನಾವು ಆಗ್ತಾರೋ ಎಫರ್ಟ್ಗೆ ಅಥವಾ ದುಡ್ಡಿಗೆ ನಮ್ಗೆ ಬರ್ತಾ ಇರೋ ವ್ಯೂಸ್ ಅಷ್ಟು ಇರ್ತಿರ್ಲಿಲ್ಲ ಫ್ರ್ಯಾಂಕ್ಲಿ. ಹೌದು ಆಯಿತಾ, ತೀರಾ ಅಂದರೆ ಎಲ್ಲ ವರ್ಗನೂ ತಲುಪ್ತಾರೆ, ಎಲ್ಲೋ ಒಂದು ವರ್ಗ ತಲುಪೋದು. ಸೊ ಅದನ್ನು ಬಹುಶಃ ಇದು ವೇಸ್ಟ್ ಆಫ್ ಮನಿ ಟೈಮ್ ಅನ್ಸೋದು. ಆಮೇಲೆ ನಾವು ಆವಾಗ ತಾನೇ ಇದನ್ನು ಎಲ್ಲೋ ನೋಡಿ ಸಿನಿಮಾಗೆ ನಾವು ಆವಾಗೆಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಇನ್ನೊಂದಾಗಿ ಎಲ್ಲ ಕೆಲಸ ಮಾಡಿಕೊಂಡು, ಸೊ ಆವಾಗ ಸಣ್ಣ ಸಣ್ಣ ಪಾತ್ರಗಳು ಸಿಗ್ತಾ ಹೋದ್ವು. ಹಾಗೆ ಜರ್ನಿ ಹೋಯಿತು. ಸೊ KIB ವ್ಯೂಸ್ ಆಗಲಿ ಅಂತ ಡ್ರಾಪ್ ಮಾಡಿದ್ರೆ ಅದೊಂದು ಕಾರಣ. ಹೌದು, ಬಹುಶಃ ಅದು ಒಳ್ಳೊಳ್ಳೆ ಚೆನ್ನಾಗಿ ವ್ಯೂಸ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತಿದ್ವು. ಅಂದರೆ ನಿಮ್ಗೆ ಯಾವುದೋ ಡಬಲ್ ಮೀನಿಂಗು ಇನ್ನೊಂದು ಈ ಥರದ್ದೆಲ್ಲ ಈ ಥರದ್ದೇನೋ ಸೋಷಿಯಲ್ ರೆಲೆವೆಂಟ್ ಈಗ ತುಂಬ ಜನ ಸಿನಿಮಾದಲ್ಲಿ ನಿಮ್ಮ ಸಿನಿಮಾದಲ್ಲಿ ಮೆಸೇಜ್ ಏನಿದೆ ಅಂತ. ಮೆಸೇಜ್ ಇರೋದು ಮಾಡ್ರಿ ಎಲ್ಲಿ ನೋಡ್ತಾರೆ. ಅಂದರೆ ಎಲ್ಲನೂ ಹೇಳೋ ರೀತಿಲಿ ಹೇಳ್ಬೇಕು ಬಹುಶಃ, ಅದೊಂದು. ಬಟ್ ಆಮೇಲೆ ನಾವು ಸಿನಿಮಾದಲ್ಲಿ ಬ್ಯುಸಿ ಆದ್ವಲ್ಲ, ನಾನು ಅವಾಗಲೇ ಹೇಳಿದ್ನಲ್ಲ, ನಮಗೊಂದು ವೇದಿಕೆ ಬೇಕಾಗಿತ್ತು, ಅದನ್ನು ಕಲ್ಪಿಸ್ಕೊಟ್ಟದ್ದು KIB. ಅಂದರೆ ನೀವು ಹೇಳಿರಲ್ಲ, ಈಗ ನೀವು KIB ಟೈಮಿಂದ ನೋಡ್ತಾ ಇದ್ದೀವಿ ಅಂತ, ಆ ಥರದ್ದು ಇನ್ನೂ ತುಂಬ ಜನ ಇದು ಮಾಡ್ತಾರೆ. ನಂಗೆ ಇನ್ನೂ ನೆನಪಿದೆ, ಒಂದು ಸತಿ UB ಸಿಟಿಲಿ ಏನಕ್ಕೂ ಮುಂದೆ ಹೋಗ್ತಾ ಇದ್ದೆ, ಒಬ್ಬ ಯಾವುದೋ ಪಾಶ್ ಕಾರಲ್ಲಿ ಬಂದು ಯಾರೋ ಹೇಳಿದ್ರು, ಫುಲ್ ಸೂಟ್ ಗೀಟೆಲ್ಲ ಹಾಕ್ಕೊಂಡು ಹೇಳಿಬಿಟ್ಟು ಹಿಂಗೆ ಹೋಗ್ತಾಯಿದ್ದು, ಹೇ ಮ್ಯಾನ್ ಲವ್ ಯುವರ್ ಕಾಂಟೆಂಟ್, ಗುಡ್ ಕೀಪ್ ಗೋಯಿಂಗ್ ಅಂತ. ನನಗೆ ಅವಾಗ UB ಸಿಟಿಲಿರೋ ಯಾರು ಹಿಂಗಿದ್ದಾನೆ ಮನುಷ್ಯ, ನಮ್ಮ ಕಾಂಟೆಂಟ್ ನೋಡ್ತಾ ಇದ್ದಾರೆ. ಅದೊಂದು ಸಣ್ಣ ಅಂದರೆ ಏನು ಕಲಾವಿದನಿಗೆ ಸಣ್ಣ ಖುಷಿಗಳು ಯಾವತ್ತೂ ಬೇಕಿರುತ್ತೆ ಮುಂದೆ ಹೋಗೋದಕ್ಕೆ. ಯಾರೋ ನಿಮ್ಗೆ ಫೋನ್ ಮಾಡಿ ಹೇಳೋದಾಗ ನೋಡಿದೆ ಚೆನ್ನಾಗಿತ್ತು ಅಂತೀನಿ, ಅದು ಒಂಥರ ನಮ್ಮನ್ನು ಬೂಸ್ಟ್ ಡ್ರೈವ್ ಮಾಡ್ತಾ ಹೋಗುತ್ತೆ. ಅಷ್ಟೇ KIB ಬಗ್ಗೆ ಹೇಳೋದು. ಅಂದರೆ ಸಿನಿಮಾ, ಹೌದು, ಅಂದರೆ ಸಿನಿಮಾ ಬಗ್ಗೆ ಅಂದರೆ ಆವಾಗ ಸಣ್ಣ ಪಾತ್ರಗಳು ಸಿಕ್ಕಿದ್ವು. ಅಂತಂದರೆ ಬದ್ಮಾಷಲ್ಲಿ ಸುಮ್ಮನೆ ಹಿಂಗೆ ಬಂದು ಹೋಗ್ತೀನಿ,
ಬದ್ಮಾಶ್ ಸಿನಿಮಾದಲ್ಲಿ ಇದು ನ್ಯೂಸ್ ರಿಪೋರ್ಟರ್ ಥರ. ಈಗ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಈಗ ಇವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ ಅಂತ ಆ ಥರದ್ದು ಒಂದಿಷ್ಟೇ ಇಷ್ಟರಲ್ಲ ಅದು. ನಂತರ ಇದು ಸಂಕಷ್ಟಕರ ಗಣಪತಿ ಅಂತ ಒಂದು ಪಾತ್ರ ಅದರಲ್ಲೂ ಒಂದು ಒಳ್ಳೆ ಪಾತ್ರ ಮಾಡಿದ್ದೆ ಆ ಸಿನಿಮಾದಲ್ಲಿ. ನಂತರ ಹಂಗಂಗೆ ಬಂತು ಫ್ರೆಂಚ್ ಬಿರಿಯಾನಿ ಅಥವಾ ಒಂದಲ್ಲ ಎರಡಲ್ಲ ಈ ಥರ. ಮೇಜರ್ ಬಡವ ರಾಸ್ಕಲ್ ಆ್ಯಕ್ಚುಲಿ ಹಂಗೆ ಆ ಥರ ಕಮರ್ಷಿಯಲ್ ಆಗಿ ಒಂದು ಮಾಸ್ ರೀಚ್ ಆಗೋ ಭಾಳ ಮುಖ್ಯ ಅಲ್ಲ ಮಾಸ್ ರೀಚ್ ಆಗೋದು, ಆ ಥರದ್ದಾಗಿದ್ದು ಬಡವ ರಾಸ್ಕಲ್. ಈಗ ಅದಕ್ಕಿಂತ ನೋಡಿ ಹೆಂಗೆ ನೋಡಿದ್ರೆ ಅದಕ್ಕಿಂತ ಮುಂಚೆ ಇಕ್ಕಟ್ಟು ಸಿನಿಮಾ ರಿಲೀಸ್ ಆಗಿತ್ತು ಆ್ಯಕ್ಚುಲಿ ಕೋವಿಡ್ ಟೈಮಲ್ಲಿ. ಅದು ನನಗೆ ಭಾಳ ಅಂದರೆ ಇಡೀ ಅಮೆಝಾನ್ ಪ್ರೈಮ್ ಆಡಿಯನ್ಸ್ ಅಂತ ಏನಿದ್ರೆ ಇಷ್ಟೊಮ್ಮೆ ಎಲ್ಲ ನೋಡಿದ್ರು ಅದನ್ನ. ಅದ್ರದ್ದು ರೀಚು ನನಗೆ ಗೊತ್ತಾಗತ್ತೆ. ನಂಗೆ ಅಲ್ಲಿ ಇಲ್ಲಿ ಹೋದಾಗೆಲ್ಲ ನನಗೆ ಎಲ್ಲರೂ ನಿಮ್ದು ಇಕ್ಕಟ್ಟು ನೋಡಿದ್ದೆ. ಮಕ್ಕಳು ಹೇಳೋದಿದೆಯಲ್ಲ ಅದು ಮಕ್ಕಳನ್ನ ರೀಚ್ ಆಗೋದಿದೆಯಲ್ಲ ಅದು ಬಹಳ ಮುಖ್ಯ ಅಂತ ಅನಿಸುತ್ತೆ ಆ್ಯಕ್ಚುಲಿ ಇಕ್ಕಟ್ಟು ಸಿನಿಮಾದ ಮೇಲೆ ನನಗೆ. ಅದು ತುಂಬ ಚೆನ್ನಾಗಿ ರೀಚ್ ಆಗಿತ್ತು ಆ ಸಿನಿಮಾ. ಆಮೇಲೆ ಕೋವಿಡ್ ಟೈಮಲ್ಲಿ ಆ ಸಂದರ್ಭನ ಇಟ್ಕೊಂಡು ನಗಿಸ್ಬೇಕು ಅಂತ ಪ್ರಯತ್ನ ಪಟ್ಟು ಸಿನಿಮಾ ಅದು ಕೋವಿಡ್ ಅಂದ್ರೇ ಲಾಕ್ಡೌನ್ ಅಂದ್ರೇ ಒಂಥರ ಮನಸ್ಸಿಗೆ ಥೂ ಅಂತ ಅನಿಸ್ಬಿಡ್ತದಲ್ಲ. ಬಟ್ ಅದನ್ನ ಇಟ್ಕೊಂಡು ಏನಾದ್ರು ನಗ್ಸೋಕ್ಕಾಗತ್ತಾ ಅಂತ ಪ್ರಯತ್ನ ಪಟ್ಟಿದ್ದು ಸಿನಿಮಾ ಅದು. ಅದಾದಮೇಲೆ ಬಡವ ರಾಸ್ಕಲ್ಲು. ಸೊ ಇದೇನು ಲೈಕ್ ಇದು ಈ ಪ್ರೇಮ್ OTT ಆಡಿಯನ್ಸ್ಗೆ ಅಲ್ಲಿ ರೀಚ್ ಆದರೆ ಒಂದು ಥಿಯೇಟ್ರಲ್ಲಿ ಮಾಸಿಗೆ ರೀಚ್ ಆಗೋದು ಮುಖ್ಯ ಅಲ್ಲ, ಅದಾಗಿದ್ದು ಬಡವ ರಾಸ್ಕಲ್ ಸಿನಿಮಾಯಿಂದ. ಅದ್ರ ನಂತರ ಹನಿಮೂನ್ ಸೀರೀಸ್ ಬಂತು. ಅದು ಆ್ಯಕ್ಚುಲಿ ಈಗ ನಾನೇ ಬರೆದು ನಾವೇ ಮಾಡಿದ್ದಂಥದ್ದು, ಅದು ನಾನೇ ಆ್ಯಕ್ಟ್ ಮಾಡಿದ್ನಲ್ಲ. ಸೊ ಅದು ಎಗೇನ್ ಮತ್ತೆ OTT ಆಡಿಯನ್ಸ್ಗೆ ಓಕೆ ಇವನಿನ್ನು ಇದನ್ನೇ ಚೆನ್ನಾಗೇನೋ ಮಾಡ್ತಾ ಇದ್ದಾನೆ ಅಂತ ಮತ್ತೆ ನಾನು ನೆನಪಿಸೋದು ಮುಖ್ಯ ಅಲ್ಲ, ನಾವಿದ್ದೀವಿ ಅಂತ ನೆನಪಿಸೋದು ಮುಖ್ಯ ಅಲ್ಲ. ಅದಾಗಿದ್ದು ಹನಿಮೂನ್ ಸೀರೀಸಲ್ಲಿ. ಅದು ದೊಡ್ಡ ಇದು ಅಂತಂದರೆ ಈಗ ಶಿವಣ್ಣವ್ರು ಪ್ರೊಡ್ಯೂಸ್ ಮಾಡಿದ್ರು ಅದನ್ನ. ಸಕ್ಕ ಸ್ಟುಡಿಯೋ ಇದೆಲ್ಲ ಜೊತೆಗೆ ಸೇರ್ಕೊಂಡು ಮಾಡಿದ್ದು ಅದು. ಮೇಡ್ ಇನ್ ಚೈನಾ ಸಿನಿಮಾ ಮಾಡಿದ್ದು. ಯಾಕೆ ಮೇಡ್ ಇನ್ ಚೈನಾ ಎಗೇನ್ ಅದೊಂದು ಲಾಕ್ಡೌನ್ ಕತೆ. ಅದು ಸ್ವಲ್ಪ ಸೀರಿಯಸ್ ಸಿನಿಮಾ. ಸ್ವಲ್ಪ ಲಾಕ್ಡೌನಲ್ಲಿ ಕೂತು ಮನುಷ್ಯ 4 ಗೋಡೆಗಳ ಮಧ್ಯೆ ಹೆಂಗೆ ಬೇಸತ್ತು ಏನೆಲ್ಲ ಆಗ್ಬೋದು ಅನ್ನೋದು ಆ ಸಿನಿಮಾ ಕತೆ. ಈಗ ಹೇಗಿದೆ ಸರ್ ಈಗ ಬಡವ ರಸ್ಕಲ್ಲು ಹೇಳಿದಾಗೆ ಕಮರ್ಷಿಯಲ್ ಆಗಿ ಅಥವಾ ಒಂದು ಮಾಸಕ್ಕೆ ತಲುಪೋದು ಬಹಳ ಮುಖ್ಯ ಒಂದು ಕಲಾವಿದನ ಬದುಕಲ್ಲಿ, ಅಂಥದ್ದು ಕೂಡ ಆಗಿದೆ. ಸೊ ಈಗ ಹೇಗಿದೆ ನಾಗಭೂಷಣ್ ಅವರ ಕಲೆಯ ಬದುಕು? ಆ್ಯಕ್ಚುಲಿ ನಂಗೆ ತುಂಬ ಚೆನ್ನಾಗಿದೆ. ನಾನು ಯಾವಾಗ ಹೇಳಿಲ್ಲ, ನಾನು ಅಂಥ ಗ್ರಾಮದಿಂದ ಬಂದು ಈಗ 4 ಜನ ಗುರುತಿಸ್ತಾರೆ ಅಂದರೆ ನನಗೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಏನಿಲ್ಲ ಅಲ್ಲ. ಯಾರೋ ಬಂದು ಗುಡ್ ಮ್ಯಾನ್ ಅಂತ ಹೇಳ್ತಾರೆ. ನಾನು ಇನ್ನೊಂದು ಹೇಳೋದು ಮರ್ತೆ ಅಂದರೆ ಇಕ್ಕಟ್ಟು ಟೈಮಲ್ಲಿ ಸೆಕೆಂಡ್ ಲಾಕ್ಡೌನ್ ಅದು ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬರು ಮೆಸೇಜ್ ಮಾಡ್ತಾರೆ, ನಮ್ಮ ಫ್ರೆಂಡು ಇಕ್ಕಟ್ಟು ಸಿನಿಮಾ ನೋಡಿದ್ರಂತೆ, ಥ್ಯಾಂಕ್ಸ್ ಹೇಳೋಕ್ಕೆ ಹೇಳಿದ್ರು. ನಾನು ಓಕೆ ಥ್ಯಾಂಕ್ ಯು ಅಂತ ಹಾಕಿದೆ. ಆ ಕಡೆಯಿಂದ ಇನ್ನೊಂದು ಮೆಸೇಜ್ ಹಾಕ್ತಾರೆ ಅವರು, ಇಲ್ಲ ನಾನು ಇಷ್ಟೇ ಆಗಿದ್ರೆ ನಾನು ನಿಮ್ಗೆ ಹೇಳ್ತಾ ಇರಲಿಲ್ಲ, ನನ್ನ ಫ್ರೆಂಡ್ ಅವ್ರ ಅಪ್ಪ ಅಮ್ಮ ಇಬ್ಬರು ತೀರೋಗ್ಬಿಟ್ರು ಕೋವಿಡಲ್ಲಿ. ಸೊ ಅವ್ರು ತುಂಬ ಡಿಪ್ರೆಸ್ ಆಗಿದ್ರು. ಸೊ ನಿಮ್ಮ ಸಿನಿಮಾ ನೋಡ್ಕೊಂಡು 2 ಗಂಟೆ ಟೈಮ್ ನಕ್ಕಿದ್ದಾರೆ ಅವರು. ಸೊ ಅದಕ್ಕೋಸ್ಕರ ಈ ಮಾತನ್ನ ನನಗೆ ಈ ತಿಳಿಸ್ತೆ. ಅಂದರೆ ಆವಾಗ ಅಂದರೆ ಅನ್ನಿಸ್ತಂದರೆ ಕಲಾವಿದನಾಗಿ ನಮ್ಮ ಕಾಂಟ್ರಿಬ್ಯೂಷನ್ ಅಷ್ಟೇ. ಅಂದರೆ ಬಹುಶಃ ನಾವು ಎಲ್ಲೋ ನೋವಲ್ಲಿರೋರಿಗೆ ಅಥವಾ ಏನೋ ಒಂದು ಅವ್ರಿಗೊಂದು 2 hours ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟರೆ ಒಂದು ಟೈಮ್ ಪಾಸ್ ಮಾಡಿಸೋದು ಅದಕ್ಕಿಂತ ದೊಡ್ಡ ಕೊಡುಗೆ ಏನಿದೆ ಅಂತ ಅದನ್ನೆಲ್ಲ ನೆನೆಸ್ಕೊಂಡಾಗ ಲೈಕ್ ಅಂದರೆ ಚೆನ್ನಾಗಿದೆ ಕಲಾವಿದನಾಗಿ ಒಂದು ನಮಗೊಂದು ಸಾರ್ಥಕತೆ. ಬದುಕು ಚೆನ್ನಾಗಿದೆ. ಈಗ ನಾನು ಇದು ಕ್ಯಾರೆಕ್ಟರ್ ರೋಲ್ಸ್ ಕೂಡ ಮಾಡ್ತಾಯಿದ್ದೀನಿ. ಮತ್ತು ಅದಲ್ಲದೆ ಈಗ ನಾನು ಲೀಡಾಗಿ ಒಂದಷ್ಟನ್ನು ಮಾಡ್ತಾಯಿದ್ದೀನಿ. ತುಂಬ ಅಂದರೆ ನನಗೆ ಇಷ್ಟ ಆಗೋ ಪಾತ್ರಗಳು ನಗಿಸೋವಂಥದ್ದು ಆ ಥರದ್ದಿದ್ದರೆ ಆ ಥರ ನಾನು ಮಾಡ್ತಾಯಿದ್ದೀನಿ. ಜೊತೆಗೆ ಕ್ಯಾರೆಕ್ಟರ್ ರೋಲ್ಸ್ನು ದೊಡ್ಡ ಸಿನಿಮಾಗಳಲ್ಲಿ ಅದನ್ನು ಕೂಡ ಪ್ಯಾರಲಿ 2 ಥರನೂ ಮಾಡ್ತಾಯಿದ್ದೀನಿ. 2 ಥರ ಅವಕಾಶಗಳು ಬರ್ತಾಯಿದ್ದಾವೆ. ನಾನು ಹಾಗೆ ಮಾಡ್ತಾಯಿದ್ದೀನಿ, ಹಾಗೆ ಮಾಡ್ತೀನಿ. ಅಂದರೆ ಈಗ ನಾನು ಹೀರೋ ಆಗ್ಬಿಟ್ಟು ಇದನ್ನು ನಿಲ್ಲಿಸ್ಬಿಟ್ಟೆ ಆ ಥರದ್ದೇನು ಮಾಡೋಕ್ಕೋಗಲ್ಲ ಏನಾದ್ರೂ. ಯಾಕಂದರೆ ನಾವು ಈಗ ನೋಡಿ ಎಲ್ಲೋ ದೊಡ್ಡ ಸಿನಿಮಾಗಳಲ್ಲಿ ನಾವು ಒಂದು ಸಣ್ಣ ಭಾಗದ ಭಾಳ ಮುಖ್ಯ ಆಗುತ್ತೆ. ನಮಗೆ ಗೊತ್ತಿಲ್ಲದೆ ರೀಚ್ ಆಗಿಬಿಡ್ತೀವಿ. ನಾನು ಯುವರತ್ನದಲ್ಲಿ ಒಂದಿಷ್ಟೇ ಚಿಕ್ಕ ರೋಲು, ಬಟ್ ಒಂದಷ್ಟು ಜನ ಯುವರತ್ನದಲ್ಲಿ ಗುರುತಿದ್ದಿದ್ದಾರೆ ನಾನು, ಅಥವಾ ಸಲಾಗದ ಸಿನಿಮಾದಲ್ಲಿ ಲಾಯರ್ ಥರ ಒಂದಿಷ್ಟು ಕೊನೆಯಲ್ಲಿ ಒಂದು ಪಾತ್ರ. ಸೊ ಅವ್ರುಗಳನ್ನ ಇನ್ನೊಂದು ಏನಂತಂದರೆ ನೋಡಿ, ನಮ್ಮ ಇಂಡಸ್ಟ್ರಿಯಲ್ಲಿ ನಾವು ಸಣ್ಣವರಿಂದ ನೋಡ್ಕೊಂಡು ಬಂದಿರ್ತೀವಿ ಅಲ್ವಾ. ಈಗ ಅಪ್ಪು ಸರ್ದು ಅಥವಾ ಇನ್ನೊಂದು ಈಗ ಶಿವಣ್ಣ ಅವ್ರದ್ದಲ್ಲಿ ಅಥವಾ
ಈಗ ದುನಿಯಾ ವಿಜಯ್ ಅದ್ರ ಸಿನಿಮಾಗಳನ್ನ ನಾವು ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ನಮ್ಗೊಂದು ಖುಷಿ ಇರ್ತಾರೆ ಒಳಗಡೆ. ಈಗ ನಾನು ಲೀಡ್ ಪಾತ್ರ ಮಾಡ್ಕೊಬಿಡ್ತೀನಿ, ಹಿಂಗೆ ನಾನು ಸೀಮಿತ ಮಾಡ್ಕೊಬಿಡ್ತೀನಿ ಅಂದರೆ ಆ ಚಾನ್ಸ್ ಮಿಸ್ ಆಗಿಬಿಡುತ್ತೆ. ಅವ್ರಗಳ ಜೊತೆ ಎಲ್ಲ ಒಡನಾಟ ಮಿಸ್ ಆಗಿಬಿಡುತ್ತೆ. ಸೊ ನನಗೆ ಅದು ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ನಾನು 2 ಥರ ಪಾತ್ರಗಳು ಮಾಡಬೇಕು ಅನ್ನೋದು ನನ್ನ ಆಸೆ. ನಮ್ಮ ಅಮ್ಮ ಹೇಳಿದಾಗ ನನ್ನ ಅಣ್ಣ ಮತ್ತು ನನ್ನ ಅತ್ತಿಗೆ ನಮ್ಮ ಅಣ್ಣಂಗೆ 2 ಮಕ್ಕಳು, ನಾನು ಬ್ಯಾಚುಲರು, ನಾನು ಮ್ಯಾರಿಡ್. ಅಂದರೆ ನನ್ನ ಫ್ಯಾಮಿಲಿ ಅಂತ ಹೇಳಿದಾಗ ನೀವು ಅಂದರೆ ಇಷ್ಟೆಲ್ಲ ಮಾಡೋದಕ್ಕೆ ಒಂದು ಸಪೋರ್ಟ್ ಬೇಕೇ ಆಗುತ್ತೆ. ಅದು ನಮ್ಮ ಅಣ್ಣ. ನೀನು ಮಾಡಪ್ಪ, ನೀನೇನು ಅನ್ಕೋತಾ ಇದೆಯಾ, ನೀನು ಮಾಡು, ಫ್ಯಾಮಿಲಿಲಿ ಏನೇ ಇದ್ರು ನಾನು ನೋಡ್ಕೋತೀನಿ ಅನ್ನೋದು ಇದೆಯಲ್ಲ, ಅದು ಆ ಸಪೋರ್ಟ್ ಒಂದು ಬೇಕು. ಆ ನಿಟ್ಟಿನಲ್ಲಿ ನಾನು ಭಾಳ ಲಕ್ಕಿ. ಅಂದರೆ ನಮ್ಮ ಅಣ್ಣ ಏನೇ ಇದ್ರೂ, ಅಯ್ಯೋ ಕೆಲವು ಟೈಮಲ್ಲಿ ಏನೋ ಮನೇಲಿ ಎಲ್ಲ ಹುಷಾರಿದ್ದೆ ಮಲಗಿದ್ರು ನನಗೆ ಹೇಳ್ತಾನೆ ಇರ್ತಿರ್ಲಿಲ್ಲ, ಯಾವ ಬಿಡ ಅವನ್ನೆಲ್ಲ ಇರ್ತಾನೆ ಶೂಟಿಂಗ್ ಗೀಟಿಂಗ್ ಮಾಡ್ಕೊಂಡು, ಸುಮ್ಮನೆ ಅವ್ನು ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ. ಸೊ ಆ ನಿಟ್ಟಿನ ನಮ್ಮ ಅತ್ತಿಗೆ ಅಷ್ಟೇ ಸಪೋರ್ಟಿವ್ ಆಗಿ ನಮ್ಮ ಮನೇಲಿ. ಸೊ ಅದೆಲ್ಲರದು ಹಂಗೆ ನೋಡ್ರೆ ನಮ್ಗೆ ಆ್ಯಕ್ಚುಲಿ ದೊಡ್ಡ ಬಳಗ ನಾನು ಹೇಳಿದ್ನಲ್ಲ, ನಮ್ಮ ಮಾವಂದರು, ನಮ್ಮ ಅತ್ತೆ ಅಥವಾ ನಮ್ಮ ಚಿಕ್ಕಮ್ಮ, ಸೊ ನನ್ನ ಕಸಿನ್ಸು ಎಲ್ಲ ದೊಡ್ಡ ಬಳಗನೇ ನಮ್ದು. ಆ್ಯಕ್ಚುಲಿ ಒಂಥರ ಜಾಯಿಂಟ್ ಫ್ಯಾಮಿಲಿ ಥರನೇ ಬೆಳೆದಿರೋದು ಮೊದಲಿಂದ. ನಾನು ಏನಾದ್ರು ಒಂದು ಮಾಡ್ತೀವಿ ಅಂದರೆ ಮನೇಲಿ ಹೆಂಗೆ ಅಂತಂದರೆ ಏನಾದ್ರು ಒಂದು ಮಾಡ್ತೀವಿ ಅಂದರೆ ಎಲ್ಲರೂ ಒಪ್ಪಿಸ್ಬೇಕು, ಆ ಥರದ ಫ್ಯಾಮಿಲಿ ನಮ್ಮದು. ಯಾಕೆ ಎಲ್ಲರೂ ಒಪ್ಪಿಸ್ಬೇಕು ಅಂತ. ಹೌದೌದು. ಹಾಂ, ಈಗ 15ನೇ ತಾರೀಕು ಪೆಟ್ರೋಮ್ಯಾಕ್ಸ್ ರಿಲೀಸ್ ಇದೆ. ಈಗೇನದು ಮತ್ತೆ ವಿಜಯ್ ಪ್ರಸಾದ್ ಅವ್ರ ಥರದ್ದು ಸಿನಿಮಾ. ಅಂದರೆ ಅವ್ರ ಸಿನಿಮಾ ಮುಂಚೆ ಸಿದ್ಲಿಂಗು ಅಥವಾ ನೀರು ದೋಸೆ ನೋಡೋರು ಗೊತ್ತಾಗುತ್ತೆ ಅವ್ರು ಯಾವ ಥರ ಸಿನಿಮಾ ಅಂತ. ನೋಡೋಕ್ಕೆ ಬಹುಶಃ ಟ್ರೇಲರು ಟೀಸರ್ ಎಲ್ಲ ನೋಡಿದ್ದು ಏನಿದು ಡಬಲ್ ಮೀನಿಂಗು ಚೇಷ್ಟೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅವ್ರ ಸಿನಿಮಾ ಹಾಗೇ ಇರುತ್ತೆ. ಆ ಒಳಗಡೆ ಹೋದಾಗ ತಮಾಷೆ ಜೊತೆಗೆ ಏನೋ ಸೀರಿಯಸ್ ವಿಷಯಗಳನ್ನ ಕೂಡ ಹೇಳಿರ್ತಾರೆ, ನಗಿಸ್ತಿರ್ತಾರೆ, ಅಲ್ಲಿ ಭಾವುಕರನ್ನಾಗಿಸ್ತಾರೆ. ವಿಜಯ್ ಪ್ರಸಾದ್ ಅವ್ರ ಸ್ಟೈಲ್ ಅದು. ಅವರು ಆ್ಯಕ್ಚುಲಿ ನನ್ನ ಸಿನಿಮಾಗೆ ಹೆಂಗೆ ಒಪ್ಕೊಂಡ್ರಿ ಅಂತ ಕೇಳ್ತಾರೆ. ನಾನು ಒಪ್ಕೊಳ್ಳೋದಲ್ಲ, ಅವ್ರು ನನಗೆ ಅವಕಾಶ ಕೊಟ್ಟಿದ್ದು. ಲಾಕ್ಡೌನ್ ಟೈಮಲ್ಲಿ ಸೇರ್ತಾ ಇದ್ವಿ ನಾವೆಲ್ಲ, ಸತೀಶ್ ಅವರು ಮತ್ತು ಇವರು ವಿಜಯ್ ಪ್ರಸಾದ್ ಸರ್ ನಾವೆಲ್ಲ ಸೇರ್ತಾಯಿದ್ವಿ. ಆವಾಗ ಒಂದಿನ ಫೋನ್ ಮಾಡಿ ನನ್ನ ಕಿರಿಯರೇ ಅಂತ ಕರೀತಾರೆ. ಕಿರಿಯರೇ, ನಿಮ್ಗೊಂದು ಒಳ್ಳೆ ಪಾತ್ರ ಇದೆ, ದಯವಿಟ್ಟು ನೀವು ಇದನ್ನು ಮಾಡಬೇಕು ಅಂತ. ಸರ್ ನೀವು ಹೇಳ್ತಾ ಇದ್ರಿ ಏನು ಸರ್, ನಿರ್ದೋಷ ಸಿನಿಮಾ ಅಂತ ಕೊಟ್ಟು ನಿರ್ದೇಶಕ ಕರೆ ಮಾಡಿ ನಿಮ್ಗೊಂದು ಒಳ್ಳೆ ಪಾತ್ರ ಇದೆ ನೀವು ಮಾಡಬೇಕು ಅಂದಾಗ ಆಬ್ವಿಯಸ್ಲಿ ಇನ್ನು ಅದಕ್ಕಿಂತ ದೊಡ್ಡದೇನಿದೆ. ಸ್ವಲ್ಪ ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿ ನಾನು ಡಬ್ಬಿಂಗಲ್ಲಿ ನೋಡಿದ್ದು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಾ ಇದ್ದೀನಿ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ. ಒಳ್ಳೆಯದಾಗಲಿ, ಇನ್ನೊಂದಷ್ಟು ಒಳ್ಳೆ ಸಿನಿಮಾ ಬಂದು ನೀವು ಒಳ್ಳೆ ಬರಹಗಾರರು, ನಿರ್ದೇಶನ ಕೂಡ ಸದ್ಯದಲ್ಲಿ ಮಾಡ್ತೀರಿ ಅನ್ಸುತ್ತೆ. ಸೊ ಎಲ್ಲ ಥರದ ಸಾಧ್ಯತೆಗಳು ನಿಮ್ದಾಗಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಕಾಣಬೇಕು. ಥ್ಯಾಂಕ್ ಯು ಕಲಾ ಮಾಧ್ಯಮ ಅಂದರೆ ತುಂಬ ನೋಡ್ತಾ ಇರ್ತಿದ್ರೆ ನೀವು ಎಲ್ಲರನ್ನೂ ಹುಡುಕಿ. ಅಂದರೆ ಎಷ್ಟೋ ಜನ ಆರ್ಟಿಸ್ಟ್ಗಳನ್ನ ಅವ್ರು ಯಾರು ಕನ್ಸಿಡರ್ ಮಾಡಿರಲ್ಲ, ನೀವು ಹೋಗಿ ಅವ್ರನ್ನೆಲ್ಲ ಹುಡುಕಿ ಅವ್ರದ್ದು ಜೀವನ ಅವ್ರ ಅನುಭವಗಳನ್ನೆಲ್ಲ ತೆಗಿತಾ ಇದ್ದೀರಲ್ಲ, ಅದು ಎಲ್ಲ ಇದರಲ್ಲೂ ಫೀಲ್ಡ್ ಎಲ್ಲ ಕ್ಷೇತ್ರಗಳಲ್ಲೂ ಆಯಾ ಕ್ಷೇತ್ರದಲ್ಲಿ ಯಾವ ಸಾಧಕರನ್ನ ಹುಡುಕಿ ಅಥವಾ ಆ ಥರದ್ದೇನೋ ಒಂದು ಮಾಡ್ತಾ ಇದ್ದೀರಾ. ಈ ಕೆಲಸ ಹಿಂಗೆ ಇರಲಿ. ಥ್ಯಾಂಕ್ ಯು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.